ದಟ್ ಇದು ವ್ಯಾಲೆಂಟೈನ್ಸ್ ಡೇ ಕೂಡ ಇದು ಇಟ್ ಇಸ್ ಒನ್ ಆಫ್ ಬಿಸ್ನೆಸ್, ಇದು ವರ್ಲ್ಡ್ ವೈಡ್ ಬಿಸ್ನೆಸ್ ಇದು. ಅಷ್ಟು ಬಿಟ್ಟರೆ ಇದಕ್ಕೆ ಮಹತ್ವ ಕೊಡಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಸೆಕ್ಸ್ ಅಂದರೆ ತಪ್ಪು ಇಂಡಿಯಾದಲ್ಲಿ, ಅದ್ರ ಬಗ್ಗೆ ಮಾತಾಡಬಾರ್ದು. ಅದೊಂದು ಭಯಂಕರವಾಗಿರ್ತಕ್ಕಂಥದ್ದು. ಈ ಪ್ರಪಂಚ ಹುಟ್ಟೋದೇ ಅದರಿಂದ ಅಂತ ಗೊತ್ತಿದ್ದು ಕೂಡ ಅದನ್ನು ತಪ್ಪು ಅಂತ ಮಾತಾಡ್ತೀವಿ. ನಮ್ಮ ಒಂದು ಯೂತ್ಸ್ ಅಲ್ಲಿ ನೋಡ್ತಾ ಹೋದರೆ ಇವತ್ತಿನ ದಿವಸ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ರೆ ಆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾರೆ, ರೆಡ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾರೆ, ಆಮೇಲೆ ಪ್ರಪೋಸ್ ಮಾಡ್ತಾರೆ, ಆಮೇಲೆ ಅವತ್ತಿನ ದಿವಸ ಪ್ರೀತಿಸಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಒತ್ತಾಯ ಮಾಡ್ತಾರೆ, ಆಮೇಲೆ ಎಷ್ಟೋ ಸುಸೈಡ್ ಆಗುತ್ತೆ, ಕೊಲೆಗಳಾಗತ್ತೆ, ಏನೆಲ್ಲ ಆಗುತ್ತೆ ಆ್ಯಕ್ಚುಲಿ. ಬಟ್ ಇಲ್ಲಿ ಏನನ್ನ ನಾವು ಮರ್ತಿದ್ದೀವಿ ಅಂತ ಹೇಳಿ ಅನ್ಬೋದು. ಹರೀಶ್, ಇದು ಒಂದು ಪ್ರಕೃತಿ ಹರೀಶ್. ಓಕೆ, ಇವತ್ತೇನು ಲವರ್ಸ್ ಡೇ ಅಂತ ಏನು ಮಾಡ್ತಿದ್ದಾರೆ ಅದು ನಾವು ತಪ್ಪು ಅಂತ ಹೇಳಕ್ಕೆ ಬರಲ್ಲ, ಅದು ಪ್ರಕೃತಿ. ಅದು ಮನೆಯಲ್ಲಿ ಮಕ್ಕಳಿಗೆ ನಾವು ಸರಿಯಾದ ಒಂದು ಫ್ರೆಂಡ್ಸ್ ಆಗೋಕ್ಕೆ ಆಗಲ್ಲ. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದರು, ನೀವು ಮಕ್ಕಳಿಗೆ ಫ್ರೆಂಡ್ಸ್ ಆಗಬೇಡಿ, ಫ್ರೆಂಡ್ಸ್ ಬೇಕಾದಷ್ಟು ಜನ ಇದ್ದಾರೆ, ನೀವು ತಂದೆ ತಾಯಿಗಳಾಗಿ ಅಂತ. ತಂದೆ ತಾಯಿಗಳು ಆಗಬೇಕು, ಫ್ರೆಂಡ್ಸು ಆಗಬೇಕು, ಎಲ್ಲ ಆಗಬೇಕು, ಬಂಧುಗಳು ಆಗಬೇಕು, ಮಿತ್ರರಾಗಬೇಕು, ಎಲ್ಲವೂ ಆಗಬೇಕು. ಯಾಕೆಂದರೆ ಮೊದಲ ಪಾಠಶಾಲೆ. ಇವತ್ತು ಗಿಫ್ಟ್ ನೇಚರ್ ಯಾಕೆ ಬಂತು ಅಂತಂದರೆ ಗಿಫ್ಟಿಂದ ಬಿಸ್ನೆಸ್ ಆಗ್ತಾ ಇದೆ. ಹೌದು, ಇಷ್ಟಕ್ಕೆ ಮುಂಚೆ ನಮ್ಮಲ್ಲಿ ಆ ಗಿಫ್ಟ್ ನೇಚರ್ ಇರಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಯಾಕೆಂದರೆ ಪ್ರಪಂಚ ಅನ್ನೋದು ಇವತ್ತು ಗ್ಲೋಬಲೈಸ್ ಆಗ್ತಾ ಇದೆ, ಗ್ಲೋಬಲ್ ವಿಲೇಜ್ ಆಗ್ತಾ ಇದೆ. ಅಂದರೆ ಇವತ್ತೇನು 100 ದೇಶಗಳು ಇದಾವಲ್ಲ, ಈ 100 ದೇಶಗಳು ಒಂದು ಸಣ್ಣ ವಿಲೇಜ್ ಆಗ್ತಾ ಇದೆ ಇವಾಗ. ನೆಕ್ಸ್ಟ್ ಇನ್ನೂ ಇವತ್ತು ನಾಳೆ AI ಡೆವಲಪ್ ಆದಾಗ, ಇನ್ನೂ ಇಂಟರ್ನೆಟ್ನಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬದಲಾದಾಗ ನಿನ್ನ ಭಾರತ ಒಂದು ಐಡೆಂಟಿಫಿಕೇಷನು, US ಐಡೆಂಟಿಫಿಕೇಷನ್ ಹೊರಟೋಗುತ್ತೆ. ಇನ್ನು ನೆಕ್ಸ್ಟು 10 ಇಯರ್ಸಲ್ಲಿ ಇರಲ್ಲ ಕೂಡ ಇದು. ಆ ವ್ಯಾಲೆಂಟೈನ್ಸ್ ಡೇ ಸ್ಟಾರ್ಟ್ ಆಗಿದ್ದೆ ಇಲ್ಲಿ ಯಾವಾಗೂ 3rd 4th ಸೆಂಚುರಿಯಲ್ಲಿ ಯುರೋಪಲ್ಲಿ ಸ್ಟಾರ್ಟ್ ಆಯಿತು. ಸೈಂಟ್ ವ್ಯಾಲೆಂಟೈನ್ ಅಂತ ಒಬ್ಬ ಪ್ರೀಸ್ಟ್, ಅವ್ರನ್ನ ಬ್ಯಾನ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಗೌರ್ಮೆಂಟ್ ಅವ್ರನ್ನ ಬ್ಯಾನ್ ಮಾಡುತ್ತೆ. ಬ್ಯಾನ್ ಮಾಡಿದಾಗ ಈ ಮದುವೆಗಳನ್ನು ಕಳ್ತನಲ್ಲಿ ಮಾಡೋದಕ್ಕೆ, ಅಂದರೆ ಕದ್ದು ಮುಚ್ಚಿ ಮದುವೆ ಮಾಡಿಸೋದಕ್ಕೆ ಅವರು ಅದಕ್ಕೊಂದು ವ್ಯಾಲೆಂಟೈನ್ಸ್ ಡೇ ಅಂತ ಒಂದು ಅವ್ರ ಹೆಸರೇ ಇಟ್ಟುಕೊಂಡು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲ ಪ್ರೇಮಿಗಳು ಯಾರು ನಮ್ಮ ಒಂದು ಜಗತ್ತಿಗೆ ಮೊದಲ ಪ್ರೇಮಿಗಳು ಯಾರು ಅಂತಂದರೆ ಶಿವಪಾರ್ವತಿಯರು. ಯಾಕಂದರೆ ತಂದೆ ಶಿವನನ್ನು ವರಿಸಬಾರ್ದು, ಅಂದರೆ ಅವ್ರನ್ನ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದಾಗಲೂ ಕೂಡ ಪಾರ್ವತಿ ದೇವಿ ಶಿವನನ್ನೇ ಮದುವೆ ಆಗಲು. ಮಾವ ಮಗಳ ಕೊಡಬಾರ್ದು ಅಂತ ಅಂದ್ಕೊಂಡ್ರು ಕೂಡ ಶಿವ ಪಾರ್ವತಿಯನ್ನೇ ಮದುವೆ ಆದ. ಅಂದರೆ ಈ ಒಂದು ಜಗತ್ತಿನ ಮೊದಲ ಪ್ರೇಮಿಗಳು ಯಾರಪ್ಪ? ಮೊದಲ ಪ್ರೇಮಿಗಳ ದಿನಾಚರಣೆ ಏನಂತಂದರೆ ಶಿವಪಾರ್ವತಿಯರ ಮೊದಲ ಪ್ರೇಮ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಸೊ ನಮ್ಮ ಜೊತೆಗೆ ಇವತ್ತು KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ ಭೀಮೇಶ್ ರೆಡ್ಡಿ ಸರ್ ಇದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್ ಸರ್. ಥ್ಯಾಂಕ್ ಯು ಹರೀಶ್. ಸರ್, ನಾವು ವ್ಯಾಲೆಂಟೈನ್ಸ್ ಡೇ ಅನ್ನೋದನ್ನು ತುಂಬ ವರ್ಷಗಳಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತಿನ ದಿವಸ ಒಂದು ವ್ಯಾಲೆಂಟೈನ್ಸ್ ಡೇ ಅನ್ನೋದನ್ನು ಚಿಕ್ಕ ಮಕ್ಕಳಿಗೆ, ಪ್ಲೇ ಗ್ರೂಪಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೂ ಕೂಡ ಆ ಒಂದು ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳಿದಾಗ ಅವರು ಇಲ್ಲ, ಲವ್ ಅಂದರೆ ಏನು, ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ರೆ ಬರೀ ಪ್ರೇಮಿಗಳ ಮಧ್ಯೆ ಅಲ್ಲ, ಪೇರೆಂಟ್ಸ್ನ ಯಾವ ರೀತಿ ನಾವು ಲವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಆ್ಯಕ್ಚುಲಿ. ಅಂದರೆ ಈ ಒಂದು ನಮ್ಮ ಜನ್ರೇಷನ್ನು ಈ ಒಂದು ವ್ಯಾಲೆಂಟೈನ್ಸ್ ಡೇನ ಯಾವ ರೀತಿ ಅರ್ಥ ಮಾಡ್ಕೋತಾ ಇದೆ, ಆಮೇಲೆ ಇದು ನಮ್ಮ ಭಾರತೀಯ ಸಂಸ್ಕೃತಿಗೆ ಇದು ಬೇಕಾ ವ್ಯಾಲೆಂಟೈನ್ಸ್ ಡೇ ಅನ್ನೋದು, ಇದು ಯಾವ ರೀತಿ ನಮ್ಮ ಮುಂದಿನ ಪೀಳಿಗೆಗೆ ಪರಿಣಾಮ ಬೀರ್ಬೋದು? ಈಗ ನಾವು ಯಾವುದೇ ಆಗಲಿ ಒಂದು ಬೇಸ್ನ ನೋಡ್ಬೇಕಂದ್ರೆ ಒಂದು ಫೌಂಡೇಶನ್ ಅಂತ ಕರಿತೀವಿ, ಫೌಂಡೇಶನ್ನ ಚೆಕ್ ಮಾಡಬೇಕು. ಈ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಎಲ್ಲಿ ಹುಟ್ಟಿತು, ಇದರ ಫೌಂಡೇಶನ್ ಏನು, ಇದನ್ನು ಯಾರು ಹುಟ್ಟಾಕಿದರು. ಸೊ ಇದು ಭಾಳ ಇಂಪಾರ್ಟೆಂಟ್ ಇದು. ಸೊ ಇವತ್ತಿನ ವ್ಯಾಲೆಂಟೈನ್ಸ್ ಡೇ ಏನಾಗಿದೆ, ಈಸ್ ಅ ಬಿಸ್ನೆಸ್. ಜಸ್ಟ್ ಅಕ್ಷಯ ತೃತೀಯ ದಿನ ಈ ಗೋಲ್ಡ್ ಪರ್ಚೇಸ್ ಮಾಡೋದು ಹೆಂಗೆ ಬಿಸ್ನೆಸ್ ಆಗಿದೆಯೋ, ಈ ವ್ಯಾಲೆಂಟೈನ್ಸ್ ಡೇ ಅದು ಕೂಡ ನಾಳೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಎಲ್ಲ ಕಡೆ ಒಳ್ಳೆ ಶಾಪ್ಸ್ಗೆ, ಮಾಲ್ಸ್ಗಳಲ್ಲಿ ಎಲ್ಲ ಕಡೆ ಬಿಸ್ನೆಸ್ ಆಗುತ್ತೆ. ಅವು ಏನೇನೋ ಗಿಫ್ಟ್ಸು ಅದು ಇದು, ವ್ಯಾಲೆಂಟೈನ್ಸ್ ಗಿಫ್ಟ್ಸ್ ಸಪ್ರೇಟ್ ಬಂದುಬಿಟ್ಟಿದೆ. ಅದು ಕಾಸ್ಟ್ಲಿ ಗಿಫ್ಟು, ಅದು ಇದು ರಿಂಗ್ಸು, ಅದು ಏನೋ ಆಗ್ತದೆ. ಅಂದರೆ ಸುಮಾರು ವರ್ಲ್ಡ್ ವೈಡು ನಾಳೆ ಈ ವ್ಯಾಲೆಂಟೈನ್ಸ್ ಡೇ ದಿನ ಬಿಗ್ ಬಿಸ್ನೆಸ್ ಡೇ ಆ್ಯಕ್ಚುಲಿ. ಸೊ ಈ ಥರ ಏನು ಮಾಡ್ತಾರೆ ಅಂದರೆ, ಈ ಕಾರ್ಪೊರೇಟ್ ವರ್ಲ್ಡು ಒಂದೊಂದು ಹೆಸರಿಟ್ಬಿಟ್ಟು ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಅದು ಇನ್ನೂ ಎನ್ಕರೇಜ್ ಮಾಡಿ ಅದನ್ನು ಬೆಳೆಸೋದಕ್ಕೆ ಈ ಥರ ಒಂದು ದಿನಗಳನ್ನು ಇಟ್ಕೋತಾರೆ. ಹೌದು, ಅಕ್ಷಯ ತೃತೀಯ ಅನ್ನೋದು ಮೊನ್ನೆವರೆಗೆ ಯಾವುದೂ ಇರಲಿಲ್ಲ. ಸೊ ಈಗ ನೀವು ಅಕ್ಷಯ ತೃತೀಯ ಬಂತು ಅಂದರೆ ಈ ಗೋಲ್ಡ್ ಶಾಪ್ಸ್ ಎಲ್ಲ ಇರ್ತಾವಲ್ಲ,
ಅದು ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಎಷ್ಟು ಕೊಡ್ತಾರೆ. ಅಕ್ಷಯ ತೃತೀಯ ಇನ್ನೊಂದು ವಾರ ದಿನ ಒಂದು 15 ಡೇಸ್ ಇರೋದಕ್ಕೇ ಸ್ಟಾರ್ಟ್ ಆಗಿಬಿಡುತ್ತೆ ಅಡ್ವರ್ಟೈಸ್ಮೆಂಟ್ಸ್. ಹೌದು. ಸೊ ಅದಾದ್ಮೇಲೂ ಕಂಟಿನ್ಯೂ ಆಗುತ್ತೆ. ಇನ್ನೂ ಅಕ್ಷಯ ತೃತೀಯ ಇದೆ, ಇನ್ನೂ ಸ್ವಲ್ಪ ಇದೆ, ಬನ್ನಿ, ಆಫರ್ ಇದೆ, ಬನ್ನಿ ಆಫರ್ ಅಂತ ಇದೆ, ಹೇಳಿ ಬನ್ನಿ ಕರೀತಾ ಅಂತ. ಸೊ ಇದು ಎಲ್ಲವೂ ಕೂಡ ಅಕ್ಷಯ ತೃತೀಯ ದಿನ ಬಂಗಾರ ಪರ್ಚೇಸ್ ಮಾಡಿದ್ರೆ ಅವನು ಶ್ರೀಮಂತ ಆಗ್ತಾನೆ. ಅದು ಏನಾಗ್ತಾನೋ ಗೊತ್ತಿಲ್ಲ, ಬಟ್ ಬಿಸ್ನೆಸ್ ಅಂತ ಆಗುತ್ತೆ. ಹೌದು. ಜಸ್ಟ್ ಲೈಕ್ ದಟ್ ಇದು ವ್ಯಾಲೆಂಟೈನ್ಸ್ ಡೇ ಕೂಡ ಇಟ್ ಇಸ್ ಎ ಒನ್ ಆಫ್ ಬಿಸ್ನೆಸ್. ಇದು ವರ್ಲ್ಡ್ ವೈಡ್ ಬಿಸ್ನೆಸ್ ಇದು. ಅಷ್ಟು ಬಿಟ್ಟರೆ ಇದಕ್ಕೆ ಮಹತ್ವ ಕೊಡಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಆಮೇಲೆ ಏನಾಗುತ್ತೆ, ಆ ವ್ಯಾಲೆಂಟೈನ್ಸ್ ಡೇ ಸ್ಟಾರ್ಟ್ ಆಗಿದ್ದೆ ಇಲ್ಲಿ ಯಾವಾಗೋ 3rd 4th ಸೆಂಚುರಿಯಲ್ಲಿ ಯುರೋಪಲ್ಲಿ ಸ್ಟಾರ್ಟ್ ಆಯಿತು. ಸೈಂಟ್ ವ್ಯಾಲೆಂಟೈನ್ ಅಂತ ಒಬ್ಬ ಪ್ರೀಸ್ಟ್, ಅವ್ರನ್ನ ಬ್ಯಾನ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಗೌರ್ಮೆಂಟ್ ಅವ್ರನ್ನ ಬ್ಯಾನ್ ಮಾಡುತ್ತೆ. ಬ್ಯಾನ್ ಮಾಡಿದಾಗ ಈ ಮದುವೆಗಳನ್ನು ಕಳತನಲ್ಲಿ ಮಾಡೋಕ್ಕೆ, ಅಂದರೆ ಕದ್ದು ಮುಚ್ಚಿ ಮದುವೆ ಮಾಡಿಸೋದಕ್ಕೆ ಅವರು ಅದಕ್ಕೊಂದು ವ್ಯಾಲೆಂಟೈನ್ಸ್ ಡೇ ಅಂತ ಒಂದು ಅವ್ರ ಹೆಸರೇ ಇಟ್ಕೊಂಡು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅದು 3rd 4th ಸೆಂಚುರಿಯಲ್ಲಿ ಅದು ಸ್ಟಾರ್ಟ್ ಆದರೂ ಕೂಡ ಅದಕ್ಕೆ ಸ್ವಲ್ಪ ಬೆಳಕು ಬಿದ್ದಿದ್ದು 14th ಸೆಂಚುರಿಯಲ್ಲಿ. ಓಕೆ. 14th ಸೆಂಚುರಿಯಿಂದ ಸ್ವಲ್ಪ ಅದು ವ್ಯಾಲೆಂಟೈನ್ಸ್ ಡೇ ತುಂಬ ಯುರೋಪ್ ಎಲ್ಲವೂ ಕೂಡ ಜಾಸ್ತಿ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ನಾವೆಲ್ಲ ಬ್ರಿಟಿಷರ ಒಂದು ಕಲೋನಿಯಲ್ಲಿದ್ದಂಥವ್ರಿಗೆ ಆದ ಕಾರಣ, ಅವರ ಒಂದು ಪಾಲನೆ ಇದ್ದಂಥವ್ರು ಆದ ಕಾರಣ ಆ ಒಂದು ಇದು ಡಿಸೀಸ್ ನಮಗೂ ಕೂಡ ಅದು ಬರೋದು ಸಾಮಾನ್ಯ. ಯಾಕಂದರೆ ಈಗ ನಿನಗೆ ನೆಗಡಿ ಬಂತು ಅಂದರೆ ಅದು ಆಟೋಮೆಟಿಕ್ಕಾಗಿ ಪಕ್ಕದಲ್ಲಿದ್ದವ್ರಿಗೆ ಕೂಡ ಬರುತ್ತೆ. ಹೌದು, ಅದು ವೈರಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಈಗ ಅದು ಯುರೋಪಿಯನ್ ವೈರಸ್ ನಮ್ಮ ಇಂಡಿಯಾಗೆ ಅದು ಆ್ಯಕ್ಚುಲಿ 200 years ಅವರು ಇಲ್ಲೆಲ್ಲ ರಾಜ್ಯಭಾರ ಮಾಡಿರೋದ್ರಿಂದ ಸೊ ಇಟ್ ಇಸ್ ಎ ಕಾಮನ್, ಆ ಒಂದು ಡಿಸೀಸ್ ನಮಗೂ ಬಂದಿದೆ. ಬಟ್ ಈಗೇನು ಮಾಡ್ತಾಯಿದ್ದೀವಿ, ಇವತ್ತು ನೀವು ಹೇಳಿದ್ರಿ ಸ್ಕೂಲಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳನ್ನು ಲವ್ ಮಾಡೋದು ಹೇಗೆ ಅಂತ ಕಲಿಸ್ತೀವಿ. ಎಂಥ ಕರ್ಮ ನೋಡಿ ನಮ್ಮದು. ಮಕ್ಕಳಿಗೆ ತಂದೆ ತಾಯಿಗಳನ್ನು ಹೇಗೆ ಲವ್ ಮಾಡೋದಂತ ಕಲಿಸ್ತಕ್ಕಂಥ ಕಾಲ ಬಂದುಬಿಟ್ಟಿದ್ದೀವ ನಮಗೆ. ಲವ್ ಅಂತಂದರೆ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಒಂದು ಇದು ಬಂದುಬಿಟ್ಟಿದೆ. ಅದಕ್ಕೆ ಐ ಲವ್ ಯು ಅಂತ ಹೇಳೋದು, ತಂದೆ ಮಗಳಿಗೆ ಐ ಲವ್ ಯು ಅಂತ ಹೇಳೋದು, ಮಗಳು ತಂದೆಗೆ ಐ ಲವ್ ಯು ಅಂತ ಹೇಳೋದು, ನಾನು ನಿನ್ನ ತುಂಬ ಪ್ರೀತಿ ಮಾಡಿ, ಇವೆಲ್ಲ ಏನು ಅಂದರೆ ಇದೆಲ್ಲ ಎಕ್ಸ್ಪ್ರೆಷನ್ಸು. ನಾವೆಲ್ಲ ಎಕ್ಸ್ಪ್ರೆಸ್ ಮಾಡಿನೇ ಅದನ್ನು ನೋಡಬೇಕು ಅಂತ, ಅಂದರೆ ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಜಸ್ಟ್ ಲೈಕ್ ಎಕ್ಸಿಬಿಷನ್ನೇ ಇದು. ಅದು ಎಕ್ಸಿಬಿಷನ್ ಈಸ್ ನಾಟ್ ಅವರ್ ಕಲ್ಚರ್, ಇಟ್ ಈಸ್ ಅ ಫಾರಿನ್ ಕಲ್ಚರ್. ನಮ್ಮದು ಎಲ್ಲವೂ ಕೂಡ ಅದು ಮನಸ್ಸಲ್ಲಿರುತ್ತೆ. ಅದನ್ನು ನಾವು ಏನು ಯಾವುದು ಎಕ್ಸ್ಪ್ರೆಸ್ ಮಾಡಬೇಕಾಗಿರಲಿಲ್ಲ, ಬಟ್ ಇವಾಗ ಬಂದಿದೆ, ಮಾಡೋ ಹಾಗೆ ಬಂದಿದೆ ಇವಾಗ. ಸೊ ಆ ರೀತಿಯಾಗಿ ಇವಾಗ ಮಕ್ಕಳಿಗೆ ಈಗಲಿಂದಲೇ February 14th ಅಂದ ತಕ್ಷಣ ಅದೊಂದು ಲವರ್ಸ್ ಡೇ ಅನ್ನೋದನ್ನು ತಲೆಯಲ್ಲಿ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಈಗ. ಅದು ಬೇಸ್ ಇನ್ನು ಮಗು ಸ್ಕೂಲಿಗೆ ಪ್ರಾರಂಭ ಮಾಡ್ತಾ ಇದೆ ಅನ್ನೋ ಒಂದು ಸ್ಟೇಜಲ್ಲೇ ಒಂದು ಇಂಜೆಕ್ಟ್ ಮಾಡ್ತಾರೆ ಅದನ್ನು. ಯಾಕೆಂತಂದರೆ ಇದು ಫ್ಯೂಚರಲ್ಲಿ ದೊಡ್ಡ ಬಿಸ್ನೆಸ್ ಆಗಬೇಕು, ಬೇಕಲ್ಲ. ಸೊ ಆ ರೀತಿಯಾಗಿ ಈಗ ನಾವು ಇದನ್ನು ಎಲ್ಲ ನೋಡಿದಾಗ ಏನನ್ನಿಸುತ್ತೆ, ಏನಪ್ಪ ಈ ಥರ ಆಗ್ತದೆ, ಮುಂದಿನ ಕಲ್ಚರ್ ಹೆಂಗಾಗುತ್ತೆ, ನಮ್ಮದು ಇಂಡಿಯನ್ ಕಲ್ಚರ್ ಹೆಂಗೆ ಹೋಗುತ್ತೆ, ಅದು ಏನು ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ನಾವು ಎಷ್ಟೆಷ್ಟು ಇದನ್ನು ರಿಸ್ಟ್ರಿಕ್ಟ್ ಮಾಡ್ತೀವಿ, ಕ್ಯೂರಿಯಾಸಿಟಿ ತಡೆದು ಹಿಡಿತೀವಿ ಅದನ್ನು, ಅದಕ್ಕೆ ಅದು ಸ್ಪ್ರಿಂಗ್ ಆ್ಯಕ್ಷನ್ ಅಂತ ಏನು ಕರಿತೀವಿ. ಎಷ್ಟೆಷ್ಟು ಒತ್ತಿದಷ್ಟು ಅಷ್ಟು ಡಬಲ್ ಎನರ್ಜಿಯಿಂದ ಹೊರಗೆ ಬರ್ತದೆ ಅಂತ ಅನ್ನೋದಕ್ಕೆ. ಇವತ್ತು ತುಂಬ ಹಿಂದೂ ಸಂಘಟನೆಗಳು ಅವು ಇವು ಎಲ್ಲವೂ ಕೂಡ ನಾಳೆ ಪಾರ್ಕಲ್ಲಿ ಸುತ್ತೋದು, ಯಾರೇ ಕೂತ್ಕೊಂಡು ಮಾತಾಡೋದು, ಪ್ರೊಟೆಸ್ಟ್ ಮಾಡೋದು, ಅವ್ರನ್ನ ಅಲ್ಲಿಂದ ಮನೆಗೆ ಕಳಿಸೋದು, ಏನೆಲ್ಲ ಗಲಾಟೆ ಮಾಡೋದು, ಇವೆಲ್ಲ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಈ ಲವರ್ಸ್ ಡೇ ಅನ್ನೋದನ್ನು ನಾನು ತಡಿತೀನಿ ಅನ್ನೋದು ಭಾಳ ಶುದ್ಧ ತಪ್ಪು. ಅದು ಆಗಲ್ಲ ಅದು. ಸೊ ಯಾಕೆಂದರೆ ನೀನು ಯಾವುದನ್ನು ರೆಸಿಸ್ಟ್ ಮಾಡ್ತೀಯ ಅದಕ್ಕೆ ಪವರ್ ಜಾಸ್ತಿ ಆಗುತ್ತೆ. ಹೌದು. ಅದರ ಕುರಿತು ನಮ್ಮ ಮಕ್ಕಳಿಗೆ ಒಂದು ಅವಗಾಹನೆ ಕೊಡಬೇಕು. ಯಾಕೆಂದರೆ ನೀನು ಇಂಗ್ಲೀಷಲ್ಲಿ ಲವ್ ಅಂತ ಒಂದಿದೆ, ಅದು ಒಂದೇ ಒಂದು ವರ್ಡ್. ಬಟ್ ಅದೇ ನಮ್ಮ ಭಾರತೀಯ ಒಂದು ಲ್ಯಾಂಗ್ವೇಜ್ಗಳಲ್ಲಿ ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಈಗ ನೋಡಿ, ನಾವು ಪ್ಯಾರ್ ಅಂತ ಕರಿತೀವಿ, ಮೊಹಬ್ಬತ್ ಅಂತೀವಿ, ಇಷ್ಕ್ ಅಂತೀವಿ. ಸೊ ನೀವು ಕನ್ನಡದಲ್ಲಿ ತೊಗೊಂಡಾಗಲೂ ಕೂಡ ಒಲವು ಅಂತ ಕರಿತೀವಿ, ಪ್ರೀತಿ ಅಂತೀವಿ, ಪ್ರೇಮ ಅಂತೀವಿ. ಇವೆಲ್ಲದಕ್ಕೂ ಒಂದೇ ಅರ್ಥ ಅಲ್ಲ ಇದು. ಸೊ ನಾವು ಅದನ್ನು ಒಂದು ಲವ್ನ ಇಟ್ಕೊಂಡ್ಬಿಟ್ಟು ಇದನ್ನು ಲವ್ ಅಂದ ತಕ್ಷಣ ಒಂದು ಗಂಡು ಹೆಣ್ಣಿನ ಮಧ್ಯೆ ನಡೀತಕ್ಕಂಥದ್ದು ಒಂದು ಕೃತಕವಾಗಿರ್ತಕ್ಕಂಥ ಇದು, ಅದನ್ನು ಲವ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅವನೇನು ಎಕ್ಸ್ಪ್ರೆಸ್ ಮಾಡಿದ್ರೆ. ಆ್ಯಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಆ ಒಂದು ಏಜಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಸೊ ಇನ್ಫ್ಯಾಚುಯೇಷನ್ ಅಂತ ಕರೀತಾರೆ, ಒಂದು ಅಟ್ರಾಕ್ಷನ್ ಬರುತ್ತೆ. ಅಪೋಸಿಟ್ ಸೆಕ್ಸ್ನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಹಾರ್ಮೋನ್ಸು ನಮ್ಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಒಂದು ಪ್ರೊಡ್ಯೂಸ್ ಆದಾಗ ಅದು ಕಾಮನ್, ಅದು ಕರೆಕ್ಟ್. ಓಕೆ, ಹೂವು ದುಂಬಿನ ಯಾವ ರೀತಿ ಸೆಳೆಯುತ್ತೋ ಇದು ಕಾಮನ್ ಇದು.
ಇಟ್ಸ್ ಅ ನ್ಯಾಚುರಲ್. ನ್ಯಾಚುರಲ್. ನಾವು ಅದನ್ನು ತಡೆಯೋಕ್ಕೆ ಹೋಗಬಾರ್ದು. ಅದಕ್ಕೆ ಸರಿಯಾದಂಥ ಮಾಹಿತಿನ ಕೊಡಬೇಕು. ಮಕ್ಕಳಿಗೆ ಸರಿಯಾದ ಮಾಹಿತಿ ಕೊಡಬೇಕು. ನೀವು ಅದನ್ನು ಮಾಹಿತಿ, ಯಾಕಂದರೆ ಮಾಹಿತಿ ಕೊಡೋದಕ್ಕೆ ನಮ್ಮ ಹತ್ರ ಇರಬೇಕಲ್ಲ ಮಾಹಿತಿ, ಇನ್ಫಾರ್ಮೇಷನ್ ನಮ್ಮ ಹತ್ರ ಇದ್ರೆ ತಾನೆ. ನಮ್ಮ ಹತ್ರ ಏನಪ್ಪ ಅಂತಂದರೆ ಸೆಕ್ಸ್ ಅಂದರೆ ತಪ್ಪು ಇಂಡಿಯಾದಲ್ಲಿ, ಅದ್ರ ಬಗ್ಗೆ ಮಾತಾಡಬಾರ್ದು. ಅದೊಂದು ಭಯಂಕರವಾಗಿರ್ತಕ್ಕಂಥದ್ದು. ಈ ಪ್ರಪಂಚ ಹುಟ್ಟೋದೇ ಅದರಿಂದ ಅಂತ ಗೊತ್ತಿದ್ದು ಕೂಡ ಅದನ್ನು ತಪ್ಪು ಅಂತ ಮಾತಾಡ್ತೀವಿ. ಹೌದು. ಓಕೆ, ಅದೇನೋ ಒಂಥರ ಒಂದು ಇರಿಟೇಟಿಂಗ್ ವರ್ಡ್ ಅದು ಸೆಕ್ಸ್ ಅಂತಂದರೆ, ಇರಿಟೇಟಿಂಗ್ ವರ್ಡು. ಆಮೇಲೆ ಅದನ್ನು ಮನೆಯಲ್ಲಿ ಗೌಪ್ಯವಾಗಿರ್ತಕ್ಕಂಥ ಒಂದು ವರ್ಡು, ಅದ್ರ ಬಗ್ಗೆ ಮಾತಾಡಬಾರ್ದು, ಸೀಕ್ರೆಟ್ ಆಗಿ ಅದನ್ನು ಮಾತಾಡೋದು. ಅದು ದೊಡ್ಡವರು ಮಾತ್ರ ತಿಳ್ಕೊಳ್ಳೋಂಥದ್ದು. ಅದು ದೊಡ್ಡವರು ಕೂಡ ದೊಡ್ಡವರಾಗಿರ್ತಾರೆ, ಅವ್ರ ಮಧ್ಯೆ ಕೂಡ ಮಾತಾಡ್ಬಿಟ್ಟದು ಒಂಥರ ತಪ್ಪು. ಈ ಥರ ಮುಜುಗರ ಭಾವನೆ ಇರ್ತಕ್ಕಂಥ. ಹೌದು, ಮುಜುಗರ ಪಡ್ತಕ್ಕಂಥದ್ದು. ಈ ಥರ ನಮ್ಮಲ್ಲಿ ಒಂದು ಸೆಕ್ಸ್ ಬಗ್ಗೆ. ಬಟ್ ನಮ್ಮ ಕಲ್ಚರು, ನಮ್ಮದು ಸೆಕ್ಸ್ ಫ್ರೀ ಕಲ್ಚರ್ ನಮ್ಮದು. ನೀವು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಕೆತ್ತಿದಂಥ ಶಿಲ್ಪಕಲೆಯನ್ನು ನೋಡಿ, ಹೌದು, ಎಷ್ಟು ಓಪನ್ ಆಗಿದೆ. ಓಕೆ, ಅಂದರೆ ನಮ್ಮವರು ಅದ್ರ ಬಗ್ಗೆ ಎಲ್ಲೋ ನನಗೆ ಅನಿಸ್ತಾ ಇದೆ ರಿಷಿ, ಎಲ್ಲೋ ನಾವು ಮಿಸ್ ಹೊಡೆದಿದ್ದೀವಿ. ಅಂದರೆ ಯಾಕೆಂದರೆ ನಮ್ಮ ಕಲ್ಚರ್ ಇದಲ್ಲ, ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಇದು. ಎಲ್ಲೋ ನಮ್ಮನ್ನು ಯಾರೋ ಒಂದು ಮೌಲ್ಡ್ ಮಾಡಿದ್ದಾರೆ. ಇದು ಹೀಗೆ ಇರಬೇಕು, ಹಿಂಗೆ ಇರಬೇಕಂತ ಮೌಲ್ಡ್ ಮಾಡಿದ್ದಾರೆ ಹೊರತು ನಮಗೆ ಆ ಥರ ಇಲ್ಲ. ನಮಗೆ ವಿ ಆರ್ ಫ್ರೀ ಆ್ಯಕ್ಚುಲಿ, ಎಲ್ಲದರೊಂದಲ್ಲೂ ಫ್ರೀ. ನಮ್ಮ ಗಾಡ್ಲೆಸ್ ಕಂಟ್ರಿ. ಸೊ ಒಂದು ಸೆಕ್ಸುವಲ್ ಇದನ್ನು ಕೂಡ ತುಂಬ ಫ್ರೀ ನಮ್ಮದು. ಎಲ್ಲವೂ ಕೂಡ ನಮ್ಮದೆಲ್ಲ ಫ್ರೀ ನಮ್ಮದು. ಬಟ್ ಯಾಕೆ ಎಲ್ಲ ಆಯಿತು ಅದನ್ನು ನಾವು ಸ್ವಲ್ಪ ಇನ್ನೂ ಸ್ಟಡಿ ಮಾಡಬೇಕಾಗಿದೆ ಏನಂತ ಅನಿಸುತ್ತೆ ನನಗೆ. ಅಂದರೆ ಯಾವುದೋ ಒಂದು ಹಂತದಲ್ಲಿ ಅದನ್ನು ತುಂಬ ಮುಚ್ಚಿಡೋದಕ್ಕೆ ನೋಡಿದ್ದಾರೆ, ಅದು ವಿಪರೀತವಾಗಿ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಮುಚ್ಚಿಡೋದು ಅನ್ನೋದಕ್ಕಿಂತ ಕಂಟ್ರೋಲ್ ಮಾಡೋದು ಅಂತ ಅನ್ಕೋಬೋದು. ಜನಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಅಸ್ತ್ರ ಬೇಕು. ಆ ಒಂದು ಅಸ್ತ್ರವನ್ನು ಕಂಡುಹಿಡಿಯೋದಕ್ಕೋಸ್ಕರ ಮಧ್ಯದಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ, ಬುದ್ಧಿವಂತರು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಇದು. ಸೆಕ್ಸು ಅಂದರೆ ಮಾತಾಡಬಾರ್ದು, ಮಕ್ಕಳು ಮಾತಾಡಬಾರ್ದು, ಮಕ್ಕಳೆದುರಿ ಮಾತಾಡಬಾರ್ದು, ಅದು ತಪ್ಪು. ಅಂದರೆ ದೇವರಂದರೆ ಹಿಂಗೆ ಇರ್ತಾನೆ, ದೇವಸ್ಥಾನದಲ್ಲೇ ಇರ್ತಾನೆ, ನಾನು ಹಿಂಗೆ ಆ ಥರ ಒಂದು ರಿಚುವಲಿಸ್ಟಿಕ್ ಆಗಿ ನಾನು ಮಾತಾಡಬೇಕು. ಅಂದರೆ ಈ ಥರ ಕೆಲವನ್ನು ನಮ್ಮವರು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಸಂಪ್ರದಾಯಗಳು ಇವೆಲ್ಲ. ಸೊ ಯುರೋಪಿಯನ್ಸಿಂದ ನಾವು ಲವ್ನ ಕಲಿಯೋದು ಬೇಕಾಗಿಲ್ಲ. ವ್ಯಾಲೆಂಟೈನ್ಸ್ ಡೇ ಅನ್ನೋದು ಯುರೋಪಿಯನ್ಸ್ ನಮಗೆ ಕಲಿಸ್ಬೇಕಾಗಿಲ್ಲ. ಸೊ ನಮ್ಮಲ್ಲಿ ಅದು ಎಲ್ಲ ಇದೆ, ಓಪನ್ನೆಸ್ ಇದೆ. ಬಟ್ ಅದು ಎಲ್ಲೋ ಒಂದು ಕಡೆ ನಾವು ಅದನ್ನು ಕಳ್ಕೊಂಡಿದ್ದೀವಿ. ಅಂದರೆ ಇವಾಗ ಕೆಲವೊಂದು ಟೈಮ್ ಮಾತಾಡ್ತಾ ಇರಬೇಕಾದ್ರೆ ಈ ಲವ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಒಂದು ಕಲ್ಚರಲ್ಲಿ ಆ ಒಂದು ಲವ್ ರೆಪ್ರೆಸೆಂಟೇಷನ್ ಯಾವ ಥರ ಇರ್ಬೋದು ಸರ್? ಆ್ಯಕ್ಚುಲಿ ಅದಕ್ಕೆ ಮೂಲ ಏನು? ಅಲ್ಲ, ಈಗ ಲವ್ ಅಂತ ಇಂಗ್ಲೀಷಲ್ಲಿ ನಾವು ನೋಡಿದಾಗ ನಾವು ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಬರಲ್ಲ. ಯಾಕಂದರೆ ಭಾಷೆ ಭಾಳ ವ್ಯತ್ಯಾಸ ಇದೆ. ನಮ್ಮ ಭಾರತೀಯ ಭಾಷೆಗೂ ಒಂದು ಆಂಗ್ಲ ಭಾಷೆಗೂ ಭಾಳ ವ್ಯತ್ಯಾಸ ಇದೆ. ಅಕ್ಷರಗಳು ಕೂಡ ನಮ್ಮಲ್ಲಿ ಇದ್ದಷ್ಟು ಅಕ್ಷರಗಳು, ವ್ಯಾಕರಣ ಸಂಪತ್ತು ಅಲ್ಲಿಲ್ಲ ಅಲ್ಲಿ. ಹೌದು. ಓಕೆ, ಆದ್ದರಿಂದ ನಾವು ಲವ್ ಅಂತ ಮಾತಾಡೋದಕ್ಕಿಂತ ಪ್ರೇಮ ಅಂತ ಮಾತಾಡ್ಬೋದು, ಪ್ರೀತಿ ಅಂತ ಮಾತಾಡ್ಬೋದು, ಒಲವು ಅಂತ ಮಾತಾಡ್ಬೋದು, ಆ ಥರ. ಸೊ ಇಲ್ಲಿ ಪ್ರೀತಿ ಅನ್ನೋದು ಏನಪ್ಪ ಅಂದರೆ ಇದು ಬಿಸ್ನೆಸ್, ಇದು ಪ್ಯೂರ್ ಬಿಸ್ನೆಸ್. ಓಕೆ. ಯಾಕೆಂದರೆ ಯಾವ ಒಂದು ಶಬ್ದಕ್ಕೆ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಶಬ್ದ ಇದೆ ಅಲ್ಲಿ ಬಿಸ್ನೆಸ್ ಬರುತ್ತೆ. ಸೊ ಪ್ರೇಮಕ್ಕೆ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಶಬ್ದ ಇಲ್ಲ. ಏನಿದೆ ಹೇಳಿ ಪ್ರೇಮಕ್ಕೆ ನೋಡೋಣ? ಪ್ರೀತಿಗೆ ಇದೆ, ದ್ವೇಷ ಇದೆ, ಅವೆಲ್ಲ ಇದೆ. ಬಟ್ ಪ್ರೇಮಕ್ಕೆ ಏನಿದೆ? ಕೆಲವೊಂದು ಅದಕ್ಕೆ ವಿರುದ್ಧಾರ್ಥವಾಗಿರ್ತಕ್ಕಂಥ ಶಬ್ದಗಳಿಲ್ಲ. ಆನಂದಕ್ಕೆ ವಿರುದ್ಧಾರ್ಥವಾಗಿದ್ದ ಒಂದು ಶಬ್ದ ಇಲ್ಲ. ಸಂತೋಷಕ್ಕಿದೆ. ಓಕೆ. ಸೊ ಆ ರೀತಿಯಾಗಿ ಕೆಲವು ಶಬ್ದಗಳಿಗೆ ವಿರುದ್ಧಾರ್ಥಕವಾಗಿರ್ತಕ್ಕಂಥ ಶಬ್ದಗಳಿಲ್ಲ. ಆದ ಕಾರಣ ಯಾವ ಶಬ್ದಗಳಿಗೆ ವಿರುದ್ಧಾರ್ಥಕವಾಗಿರ್ತಕ್ಕಂಥ ಶಬ್ದಗಳಿಲ್ಲವೋ ಅವೆಲ್ಲವೂ ಕೂಡ ದೇವರು ಅಂತ ನಮ್ಮ ಭಾವನೆ. ಓಕೆ. ಯಾಕಂದರೆ ಸಿಂಗ್ಯುಲಾರಿಟಿ ಅದು. ಅವನು ಸಿಂಗ್ಯುಲಾರಿಟಿ, ಅವನು ಅಂದರೆ ಈ ಏಕರೂಪ. ಅದರಿಂದ ಬಹುರೂಪಗಳು ಬಂದು ಇಲ್ಲ ಅಂತಲ್ಲ, ಸಿಂಗ್ಯುಲಾರಿಟಿ ಅಂತ. ಅದಕ್ಕೆ ಪ್ರೇಮ, ಆನಂದ, ಪರಿಮಳಕ್ಕೆ ವಿರುದ್ಧಾರ್ಥಕ ಶಬ್ದ ಇಲ್ಲ. ವಾಸನೆಗಿದೆ, ವಾಸನೆ ದುರ್ವಾಸನೆ ಇದೆ. ಪರಿಮಳ ದುರ್ಪರಿಮಳ ಆಯ್ತಿಲ್ಲ. ಓಕೆ. ಸೊ ಈ ರೀತಿಯಾಗಿ ಕೆಲವು ವಿರುದ್ಧಾರ್ಥಕವಾಗಿರ್ತಕ್ಕಂಥ ಶಬ್ದಗಳಲ್ಲದೆ ಇರತಕ್ಕಂಥ ಯಾವ ಒಂದು ಶಬ್ದಗಳಿದೆ, ವರ್ಡ್ಸ್ ಇದ್ದಾವೆ, ಅವೆಲ್ಲ ಕೂಡ ಆ ಭಗವಂತನಿಗೆ ಸಮರ್ಪಕವಾಗಿರ್ತಕ್ಕಂಥದ್ದು. ಅವನೇ ಅಂತ. ಪರಿಮಳ ಅಂದರೆ ಅವನೇ. ಸೊ ಪ್ರೇಮ ಅಂದರೆ ಅವನೇ. ಓಕೆ. ಆನಂದ ಅಂದರೆ ಅವನೇ. ಆ ರೀತಿಯಾಗಿ
ಸೊ ನೀವು ಕೇಳ್ತಕ್ಕಂಥ ಈ ಲವ್ನ ಪಕ್ಕಕ್ಕಿಟ್ಟು ನಾವು ಪ್ರೇಮ ಅಂತ ನೋಡೋದಾದರೆ, ಸೊ ನಮ್ಮ ಈ ಒಂದು ಜಗತ್ತಿನಲ್ಲಿ ಮೊದಲ ಪ್ರೇಮಿಗಳು ಯಾರು ಅಂದರೆ ಶಿವಪಾರ್ವತಿಯರು. ಓಕೆ. ದೇ ಆರ್ ದ ಪ್ಯೂರ್ ಲವರ್ಸ್. ಇವತ್ತಿನ ಪ್ರೇಮಕ್ಕೂ ಅವತ್ತಿನ ಪ್ರೇಮಕ್ಕೂ ನಾವು ಅಳತೆ ಮಾಡೋಕ್ಕೆ ಬರಲ್ಲ. ಇದೆಲ್ಲ ಒಂದು ಇನ್ಫ್ಯಾಚುಯೇಷನ್, ಅಂದರೆ ಒಂದು ಆಕರ್ಷಣೆಯಿಂದ ಬಂದಿರತಕ್ಕಂಥದ್ದು, ಒಂದು ಅಪೋಸಿಟ್ ಸೆಕ್ಸನ್ನು ಇದು ಮಾಡ್ತಕ್ಕಂಥದ್ದು, ಆ ಒಂದು ವಯಸ್ಸಿಗೆ ಹಾರ್ಮೋನಲ್ ಚೇಂಜಸ್ ಆದ ಒಂದು ರೀತಿಯಾಗಿ ನೋಡ್ತಕ್ಕಂಥದ್ದು. ಅದನ್ನು ನಾವು ಆ ಪ್ರೇಮಕ್ಕೆ ನಾವು ಹೋಲಿಸೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಇದನ್ನು ಪ್ರೀತಿ ಅನ್ಬೋದು, ಆಕರ್ಷಣೆ ಅನ್ಬೋದು, ಯಾಕಂದರೆ ಆಕರ್ಷಿಸುತ್ತೆ ಅದು. ಹೌದು. ಸೊ ಆ ರೀತಿಯಾಗಿ ನಾವು ಇದನ್ನು ನೋಡ್ಬೋದು. ಆದ ಕಾರಣ ಲವರ್ಸ್ ಡೇ ಅಂತ ಕರೀರಿ, ಪರವಾಗಿಲ್ಲ. ಪ್ರೇಮಿಗಳ ದಿನ ಅಂತ ಮಾತ್ರ ಕರಿಬೇಡಿ. ಓಕೆ. ಪ್ರೇಮಿಗಳ ದಿನ ಅಂತ ಮಾತ್ರ ಕರಿಬೇಡಿ. ಯಾಕಂದರೆ ಪ್ರೇಮಕ್ಕೆ ವಿರುದ್ಧಾರ್ಥವಾದ ಶಬ್ದನೇ ಇಲ್ಲದೆ ಇದ್ದಾಗ ನೀನು ಅಲ್ಲಿ ವಿರುದ್ಧ ಇರುತ್ತೆ. ಒಂದು ಪ್ರೇಮಿ ಅಂದರೆ ಯಾರು? ಒಬ್ಬರನ್ನೊಬ್ಬರು, ಹೌದಾ? ಗಂಡಿನ ಹೆಣ್ಣು, ಹೆಣ್ಣಿನ ಗಂಡು, ಅಂದರೆ ಈ ಎರಡು ಇದಾವಲ್ಲಿ. ಆ ಎರಡು ಇರೋದರಿಂದ ಪ್ರೇಮ ಇಲ್ಲಿ. ಆ ಥರ ನಾವು ಯಾವತ್ತೂ ಕರಿಬಾರ್ದು. ವಿರುದ್ಧಾರ್ಥಕವಾಗಿರ್ತಕ್ಕಂಥ ಶಬ್ದಕ್ಕೆ ಪ್ರೇಮ ಇಲ್ಲ. ಇವಾಗ ಶಿವಶಕ್ತಿ ಅಂತ ಏನು ಕರೆದ್ವಿ, ಅದು ಎರಡೂ ಒಂದೇ. ಒಂದು ಕಾನ್ಷಿಯಸ್ನ ಬಿಟ್ಟು ಎನರ್ಜಿ ಇಲ್ಲ, ಎನರ್ಜಿನ ಬಿಟ್ಟು ಕಾನ್ಷಿಯಸ್ನೆಸ್ ಇಲ್ಲ. ಸೊ ಈ ಎನರ್ಜಿ ಅನ್ನೋದು ಏನಾಗುತ್ತೆ, ಮ್ಯಾಟ್ರನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ. ಎನರ್ಜಿಯಿಂದಲೇ ಮ್ಯಾಟ್ರ್ ಕ್ರಿಯೇಟ್ ಆಗಿರೋದು. ಸೊ ಮ್ಯಾಟ್ರು ಎನರ್ಜಿ ಅನ್ನೋದು ಬೇರೆ ಬೇರೆ ಅಲ್ಲ. ಶಕ್ತಿ ಮತ್ತು ಪದಾರ್ಥ ಬೇರೆ ಬೇರೆ ಅಲ್ಲ. ಅದು ಪದಾರ್ಥವಾಗಿ ಕಂಡ್ರೂ ಅದರಲ್ಲಿ ಶಕ್ತಿ ಇದೆ. ಹೌದು. ಶಕ್ತಿ ಮತ್ತು ಪದಾರ್ಥವಾಗಿ ಬದಲಾಗ್ತಾ ಇದೆ. ಹಾಗಾಗಿ ಆ ಪ್ರೇಮಕ್ಕೂ ಇವತ್ತಿನ ಪ್ರೇಮಕ್ಕೂ ನಾವು ಅದನ್ನು ಮಿಕ್ಸ್ ಮಾಡಬಾರ್ದು. ಸೊ ಅಂದರೆ ಆ ಒಂದು ಪ್ರೇಮ, ಶಿವ ಮತ್ತು ಪಾರ್ವತಿಯಲ್ಲಿರ್ತಕ್ಕಂಥ ಪ್ರೇಮ, ನೀವು ಹೇಳ್ತಾ ಹೋದ್ರಿ ಇವಾಗ ಕಾನ್ಷಿಯಸ್ನೆಸ್ ಮತ್ತು ಎನರ್ಜಿ ಅಂತ ಹೇಳ್ಬಿಟ್ಟು, ಮ್ಯಾಟರ್ ಅದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೋದು ಸರ್ ಆ್ಯಕ್ಚುಲಿ? ಯಾಕಂದರೆ ಆ ಒಂದು ಕಾನ್ಸೆಪ್ಟೇ ಇಲ್ಲ ಇಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಯೂತ್ಸ್ ಅಲ್ಲಿ ನೋಡ್ತಾ ಹೋದರೆ. ಇವತ್ತಿನ ದಿವಸ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ರೆ ಆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾರೆ, ರೆಡ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾರೆ, ಆಮೇಲೆ ಪ್ರಪೋಸ್ ಮಾಡ್ತಾರೆ, ಆಮೇಲೆ ಅವತ್ತಿನ ದಿವಸ ಪ್ರೀತಿಸಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಒತ್ತಾಯ ಮಾಡ್ತಾರೆ, ಆಮೇಲೆ ಎಷ್ಟೋ ಸುಸೈಡ್ ಆಗುತ್ತೆ, ಕೊಲೆಗಳಾಗುತ್ತೆ, ಏನೆಲ್ಲ ಆಗುತ್ತೆ ಆ್ಯಕ್ಚುಲಿ. ಬಟ್ ಇಲ್ಲಿ ಏನನ್ನ ನಾವು ಮರ್ತಿದ್ದೀವಿ ಅಂತ ಹೇಳಿ ಅನ್ಬೋದು ಆ್ಯಕ್ಚುಲಿ. ಹರೀಶ್, ಇದು ಒಂದು ಪ್ರಕೃತಿ ಹರೀಶ್. ಓಕೆ, ಇವತ್ತೇನು ಲವರ್ಸ್ ಡೇ ಅಂತ ಏನು ಮಾಡ್ತಿದ್ದಾರೆ ಅದು ನಾವು ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಅದು ಪ್ರಕೃತಿ. ಅದು ಈಗ ಹೂವು ಅರಳಿದ್ರೇ ದುಂಬಿ ಬರುತ್ತೆ. ಓಕೆ, ಸೊ ಹೂವು ಇನ್ನು ಮೊಗ್ಗೆ ಆಗಿದ್ದಾಗ ದುಂಬಿ ಬರಲ್ಲ. ಸೊ ದುಂಬಿ ಬಂದು ಅದ್ರ ಮೇಲೆ ಕುತ್ಕೊಂಡ್ರೆ ಪರಾಗ ಸ್ಪರ್ಶ ಆಗುತ್ತೆ, ಅದರಿಂದ ಇನ್ನೊಂದು ಹೂವಿಗೆ ಪ್ರಾಣ ಹುಟ್ಟುತ್ತೆ. ಈ ಜಗತ್ತು ನಡೀತಾ ಇರೋದೇ ಅದರಿಂದ. ನಾವು ಅದನ್ನು ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಓಕೆ, ಈ ಲವರ್ಸ್ ಡೇ ದಿನ ಮಾತ್ರ ಲವ್ ಮಾಡ್ಕೊಳ್ಳಿ ಅಂತ ಏನು ಇಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಂಡಿರೋ ರೀತಿ ತಪ್ಪು. ಪ್ರಕೃತಿಯ ನಿಯಮ ಇದೆ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಪ್ರಕೃತಿಯ ನಿಯಮ ಇದೆ. ಆಮೇಲೆ ಯಾವಾಗ ಗಂಡಿನಲ್ಲಿ ಅಟ್ರಾಕ್ಷನ್ ಹುಟ್ಟಬೇಕು, ಯಾವಾಗ ಹೆಣ್ಣಿನಲ್ಲಿ ಆ ಒಂದು ಅಂಕುರ ಆಗಬೇಕು, ಇವೆಲ್ಲ ಒಂದು ಪ್ರಕೃತಿಯಲ್ಲಿದೆ. 16ನೇ ವರ್ಷ ಒಂದು ಆದ ತಕ್ಷಣ 14ರಿಂದ 16ನೇ ವರ್ಷಕ್ಕೆ ಆಗ್ತದೆ. ಗಂಡಿನಲ್ಲಿ ಒಂದು ಸ್ಪರ್ಮ್ ಡೆವಲಪ್ಮೆಂಟ್ ಆಗುತ್ತೆ, ಹೆಣ್ಣಿನಲ್ಲಿ ಋತುಮತಿಗಳಾಗ್ತಾರೆ. ಸೊ ಇದೆಲ್ಲ ಏನಿದು? ನೇಚರ್ ಇದು. ಸೊ ಇಲ್ಲಿ ಎರಡಿದೆ, ಒಂದು ನೇಚರ್ ಇದೆ, ಒಂದು ವರ್ಲ್ಡ್ ಇದೆ. ಓಕೆ, ನಾವು ಎರಡನ್ನ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ನೇಚರ್ನ ನೇಚರಾಗಿ ನೋಡಬೇಕು, ವರ್ಲ್ಡ್ನ ವರ್ಲ್ಡಾಗಿ ನೋಡಬೇಕು. ಅಂದರೆ ಪ್ರಪಂಚನೇ, ಪ್ರಕೃತಿನೇ. ಸೊ ನಾವು ಪ್ರಪಂಚದಲ್ಲಿದ್ದುಕೊಂಡು ಪ್ರಕೃತಿನ ನಾವು ಎಂಜಾಯ್ ಮಾಡಬೇಕೇ ವಿನಃ ಪ್ರಕೃತಿನ ಪ್ರಪಂಚನ ಎರಡು ಮಿಕ್ಸ್ ಮಾಡಬಾರ್ದು. ಅದನ್ನು ಡಿವೈಡ್ ಆಗಿ ನೋಡಿ ಎಂಜಾಯ್ ಮಾಡ್ಬೇಕು ಅದನ್ನು. ಓಕೆ, ಇದನ್ನು ವ್ಯಾಲೆಂಟೈನ್ಸ್ ಡೇ ಅನ್ನೋದು ಪ್ರೇಮಿಗಳ ದಿನ ಅಂತ ಒಂದು ವೇಳೆ ಕರ್ಕೊಳ್ಳೋದೇ ಆದರೆ ಕರ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಇದನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ಇದೇ ಜೀವನ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನಿನಗೆ ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಒಂದು ಹುಡುಗಿಗೆ ಒಂದು ಪ್ರೀತಿ ಹುಟ್ಟಿತು ಅಂತ ಅಂದ್ಕೊಳ್ಳೋಣ, ಯಾಕಂದ್ರೆ ಅದನ್ನು ಪ್ರೇಮ ಅನ್ನೋದು ಬೇಡ. ಓಕೆ, ಹುಟ್ಟಿತು ಅಂತ ಅಂದ್ಕೊಳ್ಳೋಣ. ಅವ್ರು ಅದನ್ನು ಚೆಕ್ ಮಾಡ್ಕೋಬೇಕು. ಅದನ್ನು, ಈ ಪ್ರೀತಿ ಯಾವುದರಿಂದ ಹುಟ್ಟಿದೆ, ಅವನಲ್ಲಿ ನಾನು ಏನು ಆಕರ್ಷಣೆ ಕಾಣ್ತಾ ಇದ್ದೀನಿ, ನನಗೇನೋ ಆಕರ್ಷಣೆ ಕಾಣ್ತಾ ಇದೆ ಅವನಲ್ಲಿ, ನನಗೇನೋ ಆಕರ್ಷಣೆ ಕಾಣ್ತಾ ಇದೆ ಅವಳಲ್ಲಿ. ಸೊ ಇದು ಆಕರ್ಷಣೆಗೆ ಸಂಬಂಧಿರ್ತಕ್ಕಂಥ ನಿಯಮ. ಇದು ಇನ್ಫ್ಯಾಚುಯೇಷನ್. ಈ ಇನ್ಫ್ಯಾಚುಯೇಷನ್ನು ಎಲ್ಲೋ ಕೊನೆಗೊಳ್ತಾ ಇದೆ, ಸೆಕ್ಸ್ಗೆ ಕೊನೆಗೊಳ್ತಾ ಇದೆ. ಹೌದು. ಒನ್ಸ್ ಆ ಹುಡುಗಿನೋ ಹುಡುಗನೋ ಆ ಒಂದು ಸೆಕ್ಸ್ನ ಅನುಭವಿಸಿದ ತಕ್ಷಣ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಆಟೋಮೆಟಿಕ್ಕಾಗಿ. ಹೌದಾ? ಕರೆಕ್ಟ್. ಸೊ ಆವಾಗ ಅದನ್ನು ನಾವು ಪ್ರೇಮ ಅಂತ ಹೇಗೆ ಕರೆಕ್ಟಾಗುತ್ತೆ? ನಮಗೆ ಪ್ರೇಮ ಅಂದರೆ ಬಿಯಾಂಡ್ ದಟ್ ಸೆಕ್ಸ್, ಅದಕ್ಕೆ ಅತೀತವಾಗಿರ್ತಕ್ಕಂಥದ್ದು.
ಆದ ಕಾರಣ ಇವತ್ತಿನ ನಮ್ಮ ಮಕ್ಕಳಲ್ಲಿ ನಾವು ಇದನ್ನು ಹೇಳಬೇಕು, ತಿಳುವಳಿಕೆ ಹೇಳಬೇಕು. ನೀನು ಯಾರನ್ನಾದರೂ ಲವ್ ಮಾಡು ಪರವಾಗಿಲ್ಲ, ಬಟ್ ನಿನ್ನ ಮನಸ್ಸನ್ನು ನೀನು ಒಂದು ಸಲ ಕೇಳ್ಕೊ, ನಿನಗೇನು ಅನ್ನಿಸ್ತಾ ಇದೆ, ಆಕರ್ಷಣೆ ಆಗ್ತಾ ಇದೆಯಾ, ನಿಜವಾದ ಪ್ರೇಮ ಅಂದ್ರೆ ತಿಳಿಸ್ಬೇಕಲ್ಲಿ, ನಿಜವಾದ ಪ್ರೇಮ ಹೇಗಿರುತ್ತೆ. ಅಂದರೆ ಇದನ್ನು ನಿಜವಾದ ಪ್ರೇಮ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸೋರೇ ಇವತ್ತು ನಮಗೆ ಸಿಗ್ತಾ ಇಲ್ಲ. ಏನಾಗ್ತಾ ಇದೆ, ತಂದೆ ತಾಯಿಗಳು ಏನಾಗ್ತಾ ಇದ್ದಾರೆ ಅಂತಂದರೆ ಅದು ತಪ್ಪು ಅನ್ನೋ ಭಾವನೆಯಲ್ಲಿ ಬಂದ್ಬಿಟ್ಟಿದ್ದಾರೆ. ಲವ್ ಅನ್ನೋದೇ ತಪ್ಪು. ತಾವು ಮಾತ್ರ ಮದುವೆ ಮಾಡ್ಬೋದು, ತಾವು ಮದುವೆ ಮಾಡಿದ್ಮೇಲೆ ಲವ್ ಮಾಡ್ಕೋಬೇಕಂತವ್ರು. ಅದು ನಮ್ಮ ಸಂಪ್ರದಾಯ ಬಂದ್ಬಿಟ್ಟಿದೆ. ಆ ಥರ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸಿ ಹೇಳ್ತಕ್ಕಂಥ ರೀತಿ ಹೋಗ್ಬಿಟ್ಟಿದೆ. ಸೊ ಮಕ್ಕಳು ಇವತ್ತು ಅದು ಅಡ್ಡದಾರಿಗೆ ಹೋಗ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ ಅಂತ ಕಾರಣ ನಾವೇ, ತಂದೆ ತಾಯಿಗಳು ಕಾರಣ. ತಪ್ಪು ನಮ್ಮಲ್ಲಿದೆ ಹೊರತು ಮಕ್ಕಳಲ್ಲಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ಈಗ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ ನಾವು. ಹೌದಾ? ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಮತ್ತು ನಾವು ಏನು ಪಾಠ ಕಲಿಸ್ತೀವಿ? ಬರೀ ಓದು ಮಾರ್ಕ್ಸ್ ತಗೋ ಅಕಾಡೆಮಿಕ್ಸ್ನಲ್ಲಿ ಇನ್ನು ಫಸ್ಟ್ ಬಾ, ಜಾಬ್ಗೆ ಹೋಗು ಇದನ್ನು ಮನೆಯೇ ಮೊದಲ ಪಾಠಶಾಲೆ ಅಂದರೆ ಇದಲ್ಲಲ್ಲ. ಇಡೀ ಹೋಲ್ ಲೈಫ್ನ ಪಾಠಶಾಲೆ ಅದು. ಹೌದು. ಆ ಲೈಫ್ನ ಪಾಠಶಾಲೆ ಕಲಿಸೋರು ಯಾರು? ಈ ಟೀಚರ್ಸ್ ಅಲ್ಲ. ತಂದೆ ತಾಯಿ ಈಸ್ ಅ ಟೀಚರ್ಸ್. ಹೌದು. ಪೇರೆಂಟ್ಸ್ ಈಸ್ ಅ ಟೀಚರ್ಸ್. ಪ್ರತಿಯೊಂದು, ಯಾಕೆಂದರೆ ಅವರು ಕೂಡ ಆ ಒಂದು ದಶೆಯನ್ನು ಪಾಸಾಗಿ ಬಂದವರು. ಇವತ್ತು ತಂದೆ ತಾಯಿಗಳಲ್ಲೂ ಕೂಡ ಆ ಒಂದು 16, 18, 20ನೇ ವರ್ಷ ದಾಟಿರ್ತಾರೆ. ಆ ಒಂದು ವಯಸ್ಸಲ್ಲಿ ಅವ್ರಿಗೂ ಕೂಡ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ, ಅವ್ರಿಗೂ ಕೂಡ ಇನ್ಫ್ಯಾಚುಯೇಷನ್ ಆಗಿರುತ್ತೆ, ಅವ್ರಿಗೂ ಅಟ್ರಾಕ್ಟ್ ಆಗಿರ್ತಾರೆ, ಅವರು ಸಮಥಿಂಗ್ ಒಂದೊಂದು ಸಲ ತಪ್ಪು ಮಾಡಿರ್ತಾರೆ. ಮತ್ತು ತಾವು ಮಾಡಿದ್ದೆಲ್ಲ ತಾವು ದಾಟಿಕೊಂಡು ಬಂದಿರತಕ್ಕಂಥ ಜೀವನವನ್ನು ಮಕ್ಕಳನ್ನು ಯಾಕೆ ತಾವು ಆ ರೀತಿ ಅಭದ್ರತಾ ಭಾವನೆಯಲ್ಲಿ ಇಡ್ತಾರೆ? ಅದು ತಪ್ಪು ಅಂತ ಹೇಳ್ಬಿಟ್ಟು ಅದನ್ನು ಟೀಚ್ ಮಾಡ್ಬೇಕು ತಾನೆ. ಹೌದು. ಅಲ್ಲಿ ಗಂಡು ಮಗು ಆಗಿದ್ದರೆ ತಂದೆಗೆ ಗೊತ್ತಾಗುತ್ತೆ ವಯಸ್ಸಲ್ಲಿ ತಾನು ಹೇಗಿದ್ದೆ, ಎಷ್ಟು ಜನ ಹುಡುಗಿಯರು ನೋಡಿದ್ದೆ, ಏನೇನು ಎಲ್ಲ ಗೊತ್ತಾ, ಅವನಿಗೆಲ್ಲ ಮಾಡಿರ್ತಾನೆ. ಮತ್ತು ಇದ್ರನ್ನ ಇವಾಗ ಆದ ತಕ್ಷಣ ಸ್ವಲ್ಪ ಬಿಳಿ ಕೂದಲು ಬಂದ ತಕ್ಷಣ ನಾನು ದೊಡ್ಡವನು ಅಂತ ಹೇಳ್ಬಿಟ್ಟು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅಲ್ಲಿ ನೋಡಬಾರ್ದು, ಯಾವುದು ನೋಡಬಾರ್ದು ಅವ್ರು ನೋಡ್ತಾರೆ ಮಕ್ಕಳು. ಅದೇ ಯಾವುದೋ ಒಂದು ತಂದೆ ಹೇಳ್ತಾ ಇದ್ದಂತೆ ಮಗನಿಗೆ, ನೋಡು ಎದುರು ಮನೆ ಹುಡುಗಿನ ನೋಡು, ಅವಳು ಎಷ್ಟು ಫಸ್ಟ್ ಕ್ಲಾಸ್ ಬಂದಳು, ಯಾವ ರೀತಿ ಮಾರ್ಕ್ಸ್ ತೊಗೊಂಡ್ಲು, ನೀನಿದೀಯಾ, ನೋಡು ಅವಳ ಅಂತ. ಮಗ ಅನ್ನಂತೆ, ಅವಳ ನೋಡಿ ನಾನು ಹಾಳಾಗೋದೆ ಅಂತ. ಆಯಿತಾ? ನೀನು ನೋಡು ಅಂತ ಹೇಳ್ಬಿಟ್ಟು ನಾನು ಅವಳು ನೋಡಿ ಹಾಳಾದ ನಾನು. ಸೊ ಆ ರೀತಿಯಾಗಿ ನಾವು ಎಕ್ಸಾಂಪಲ್ಸ್ನ ಕೊಟ್ಟು ಏನಾದರೂ ಮಾಡಬೇಕು ಅಂತ ನಾವು ಅಂದುಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ನಮ್ಮಲ್ಲಿ ಇರಬೇಕು. ನಾವು ಬರೀ ಇದು ಬೇಡ 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 ಏನು ಬೇಕು, ಇದು ಮಾಡಬೇಡ, ಅದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಅವ್ರ ಹತ್ರ ಮಾತಾಡಬೇಡ, ಅದು ನೋಡಬಾರ್ದು, ತಪ್ಪು, ಕರೆಕ್ಟಪ್ಪ. ಮತ್ತು ಏನು ಮಾಡ್ಬೇಕು ನಾನು? ಅದನ್ನು ಹೇಳ್ಬೇಕು ತಾನೆ. ಮನೆಯೇ ಮೊದಲ ಪಾಠಶಾಲೆ ಅಂದಾಗ ಹೇಳ್ಬೇಕು ತಾನೆ. ನಾವು ಅದನ್ನು ಯಾವುದನ್ನು ಹೇಳಿದೆ, ಪಾಪ ಮಕ್ಕಳು ಮಾಡ್ತಾಯಿದ್ದಾರೆ ಅಂದ ತಕ್ಷಣ ನಾವು ಅವ್ರನ್ನ ತಪ್ಪು ಅಂತ ಹೆಂಗೆ ಮಾತಾಡೋಕ್ಕೆ ಬರುತ್ತೆ? ಅಂದರೆ ಅಲ್ಲಿ ಅವರಿಗೆ ಸಿಗದೇ ಇರತಕ್ಕಂಥ ಒಂದು ಪ್ರೀತಿ, ಪ್ರೇಮ ಆ ಥರ ಏನಿಲ್ಲ. ಈ ಇವಾಗ ಅಲ್ಲಿ ಮನೇಲಿ ಸಿಗದೇ ಇರತಕ್ಕಂಥ ಪ್ರೀತಿನ ಅವರು ಪ್ರೇಮಿ ಅನ್ನೋದಕ್ಕಿಂತ ಪ್ರೀತಿಸಿದವ್ರ ಹತ್ರ ಸಿಗುತ್ತೆ ಅನ್ನೋ ಒಂದು ಇದರಿಂದ ಅಲ್ಲಿ ಹೋಗಿ ಮುಗಿ ಬೀಳ್ತಾ ಇದ್ದಾರೆ ಅಥವಾ ತಪ್ಪು ದಾರಿ. ಇಲ್ಲ, ಅದು ಕೂಡ ತಪ್ಪು. ಆ ಮಾತು ಈ ಸಿನಿಮಾಗಳಲ್ಲಿ ತೋರಿಸ್ತಾರೆ ಅಷ್ಟೇ. ಮನೇಲಿ ತಂದೆ ತಾಯಿಗಳು ತುಂಬ ಸ್ಟ್ರಿಕ್ಟ್ ಇದ್ದಾಗಿದ್ದು ಬಿಟ್ಟರೆ ಹೋಗ್ಬಿಟ್ಟು ಅವನು ಅವಳ ಒಂದು ಒಳ್ಳೆ ಮಾತುಗಳು ಹೇಳಿಬಿಟ್ಟು ನೀನು ಇಂಥವಳು ಅಂಥವಳು ಅಂದ ತಕ್ಷಣ ಬಿದ್ದುಬಿಟ್ರು, ಅದೆಲ್ಲ ಸ್ಟೋರಿ ಬರೆಯೋಕ್ಕೆ ಚೆನ್ನಾಗಿರುತ್ತೆ. ತಂದೆ ತಾಯಿ ಕೊಡ್ತಕ್ಕಂಥ ಪ್ರೀತಿಗೂ ಒಬ್ಬ ಪ್ರಿಯಕರ ಕೊಡ್ತಕ್ಕಂಥ ಪ್ರೀತಿಗೂ ವ್ಯತ್ಯಾಸ ಇಲ್ವಾ? ಹೇಳಿ. ಖಂಡಿತ. ಮತ್ತೆ ತಂದೆ ತಾಯಿ ಅವೆಲ್ಲ ಮಾತುಗಳು ಮಾತಾಡೋಕ್ಕಾಗುತ್ತಾ? ಅವರ ಒಂದು ಆ ಒಂದು ವಯಸ್ಸಿನ ಒಂದು ಹಾರ್ಮೋನಲ್ ಚೇಂಜಸ್ ಆದಾಗ ಅವರಿಗೆ ಬೇಕಾದಂಥ ಒಂದು ಆಕರ್ಷಣೆ ಎಲ್ಲಿಂದ ಸಿಗುತ್ತೆ? ಹೊರಗಿನಿಂದಲೂ ಸಿಗುತ್ತೆ. ಅದು ಮನೆಯಲ್ಲಿ ಸಿಗಲ್ಲ. ಆ ಆಕರ್ಷಣೆಗೆ ಒಳಗಾಗ್ತಾರೆ ಅಂತ ಇವ್ರಿಗೆ ಗೊತ್ತಾದಾಗ ಇವರು ಆಕರ್ಷಣೆಗೆ ಹಿಂಗೆ ಆಗ್ತೀಯಾ, ಈಗ ಆಗಬಾರ್ದು ಅಂತಲ್ಲ, ಇದು ಕಾಮನ್ನು. ಸೊ ಈ ಟೈಮಲ್ಲಿ ನೀನು ಏನು ಜಾಗ್ರತೆ ಇರಬೇಕು ಅದು ಹೇಳ್ಬೇಕು ತಾನೆ. ಆಕರ್ಷಣೆ ಹೋಗೋದು ಬಿಡಬೇಡ, ನೀನು ಓದು, ಎಲ್ಲ ನಿನ್ನ ಗಮನ ಓದಿನ ಕಡೆ ಇರಬೇಕು. ಇದೇನ್ರಿ ಇದು? ಓದೋದು ಬೇರೆ, ಊಟ ಮಾಡೋದು ಬೇರೆ, ಆಕರ್ಷಣೆ ಬೇರೆ. ಈ ಪ್ರಪಂಚ ಅಂದರೆ ಈ ಒಂದು ಪ್ರಕೃತಿ ಡಿಫ್ರೆಂಟಾಗಿ ನಮಗೆ ತೋರಿಸ್ತಾ ಇದೆ ಎಲ್ಲದನ್ನು ಕೂಡ. ಹೌದು. ಸಿನಿಮಾ ನೋಡೋದು ಬೇರೆ, ಈ ಥರ ಎಲ್ಲ ಡಿಫ್ರೆಂಟ್ ಇದೆ ನಮಗೆ. ಈ ಪ್ರಪಂಚದಲ್ಲಿ ಹಲವಾರು ಆಕರ್ಷಣೆಗಳಿದ್ದಾವೆ. ಎಲ್ಲವನ್ನು ಬೇಡ 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 ಕನ್ಫರ್ಮ್ ಆಗ್ತದೆ. ಇವ್ರು ಬೇಡ ಅಷ್ಟೇ, ನಮಗೆ ಇವ್ರು ಏನು ಹೇಳ್ತಾರೆ ಅದು ಬೇಡ. ಅವ್ರು ಬೇಡ ಅಂದಿದ್ದೇನೆ ಮಾಡಬೇಕು ಅಂತ ಅಲ್ಲ, ಅವ್ರು ಏನು ಹೇಳ್ತಾರೆ ಅದು ಬೇಡ, ಮಿಕ್ಕಿದ್ದೆಲ್ಲ ಮಾಡೋಣ. ಅದು ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ಮಕ್ಕಳಿಗೆ. ಅದ್ರ ಜೊತೆಗೆ ಇವತ್ತಿನ ಈ ಒಂದು ಸಂಘಗಳು ಮಾಡ್ತಕ್ಕಂಥ ಕೆಲಸಗಳು, ಈ ಒಂದು ಟಿ ವಿಯಲ್ಲಿ ಒಂದು ಇದರಲ್ಲಿ ಕಾಣಿಸ್ಕೊಳ್ಬೇಕು,
ವಾರ್ತೆಗಳಲ್ಲಿ ಬರಬೇಕು, ನನ್ನ ಸಂಘ ಎಷ್ಟು ಜನನ ರಿಸ್ಟ್ರಿಕ್ಟ್ ಮಾಡಿದೆ. ಅದು ಕೂಡ ಬಿಸ್ನೆಸ್ಸೇ ಒಂದು. ಅದು ಎಲ್ಲವೂ ಕೂಡ ಇವಾಗ ಅವ್ರವ್ರನ್ನ ಬಿಂಬಿಸ್ಕೋಬೇಕಲ್ಲ, ನಾನು ಎಂಥವನು, ನಾನು ಏನೇನು ಮಾಡಿದೆ. ಸೊ ಇದು ಕೆಲವು ಅಮಾಯಕ ಮಕ್ಕಳು ಕೂಡ ಬಲಿಯಾಗ್ತಿದ್ದಾರೆ. ಅವ್ರ ಲವರ್ಸ್ ಇರಲ್ಲ, ಯಾವುದೂ ಇರಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರನ್ನೂ ಹೊಡೆದು ಏನೆಲ್ಲ ಮಾಡಿ ಗಲಾಟೆ ಆಗಿ ಅವ್ರ ಪೇರೆಂಟ್ಸಿಗೆ ಗೊತ್ತಾಗಿ ನೀನು ಹೋಗಿದ್ದೆ ಅಂತ. ಸೊ ಸುಮ್ಮನೆ ಎಮೋಷ್ನಲಿ ಅವರು ಎಲ್ಲ ಒಂದು ಕಡೆ ಕುಗ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಮಕ್ಕಳಲ್ಲಿ ಹಾರ್ಮೋನಲ್ ಚೇಂಜಸ್ ಆದಾಗ ಆ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ನಿಜವಾಗಿ ಆ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆದಾಗ ಮಕ್ಕಳ ಪ್ರವರ್ತನೆ ಬದಲಾಗುತ್ತೆ. ಅದಕ್ಕೆ ನಾವು ಗಮನಿಸಬೇಕಾಗತ್ತೆ, ತಂದೆ ತಾಯಿಗಳು ಗಮನಿಸಬೇಕು. ಯಾವತ್ತು ನಾನು ಆ ದೆಸೆ ದಾಟಿ ಬಂದವನು ಅಂತ ನಾನು ಯಾವತ್ತೂ ಜ್ಞಾಪಕ ಇಟ್ಕೊಂಡಿರ್ತೀನಿ, ನನ್ನ ಮಕ್ಕಳಲ್ಲಿ ತಪ್ಪು ಹುಡ್ಕೋಕ್ಕೆ ಹೋಗಲ್ಲ ನಾನು. ನಾನು ಸರಿಯಾಗಿ ಅದನ್ನು ಹೇಳ್ತೀನಿ, ನಾನು ಟೀಚ್ ಮಾಡ್ತೀನಿ ನಾನು. ಈ ನಿಜವಾಗಿ ತಂದೆ ಮತ್ತು ಮಗ, ತಾಯಿ ಮತ್ತು ಮಗಳ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದ್ದರೆ ಮಗಳು ತಾಯಿಗೆ ಹೇಳ್ತಾಳೆ, ಅಮ್ಮ ನನಗೆ ಯಾಕೋ ಒಬ್ಬ ಹುಡುಗನ ನೋಡ್ತಾ ಇದ್ದೀನಿ, ಅವ್ನು ನೋಡುತ್ತಾ ನನಗೇನೋ ಚೇಂಜಸ್ ಆಗ್ತಾಯಿದೆ, ನನಗೆ ಅವನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಅವನೇನಾದರೂ ಮಾತಾಡೋದು ನನಗೆ ಖುಷಿ ಆಗ್ತಾಯಿದೆ, ಮತ್ತೆ ಮತ್ತೆ ಅವನು ನೋಡ್ಬೇಕು ಅನ್ನಿಸ್ತಾ ಇದೆ, ಮತ್ತೆ ಫೋನಲ್ಲಿ ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ, ಅವನು ಕರೆದ್ರೆ ಹೋಗ್ಬೇಕಂತ ಅನ್ನಿಸ್ತಾ ಇದೆ ಅಂತ ತಾಯಿ ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ಮಗಳಿದ್ದಾಳಲ್ಲ, ರಿಯಲ್ ಲವರ್ಸ್. ತಂದೆ ಜೊತೆ ಮಗನೂ ಅಷ್ಟೇ, ಅಪ್ಪ ನನಗೆ ಯಾಕೋ ಆ ಹುಡುಗಿನ ನೋಡಿದ್ರೆ ನನಗೆ ಒಂಥರ ಆಗ್ತಾ ಇದೆ, ನನಗೆ ಖುಷಿ ಅನ್ನಿಸ್ತಾ ಇದೆ, ಅವಳ ಹತ್ರ ಮಾತಾಡ್ಬೇಕು ಅಂತ ಇದೆ. ತಂದೆ ಹತ್ರ ಡಿಸ್ಕಸ್ ಮಾಡ್ತಕ್ಕಂಥ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಹೌದು. ಸೊ ಆಗ ತಂದೆ ಹೇಳ್ತಾನೆ, ಆಗ ಅದು ಸಹಜ ಕಣಪ್ಪ, ಅದು ನಿನ್ನ ತಪ್ಪಲ್ಲ, ಅದು ಸಹಜ, ಅದು ನಿನ್ನಲ್ಲಿ ಹಾರ್ಮೋನಲ್ಲು ಚೇಂಜಸ್ ಆಗ್ತಾ ಇದೆ. ಸೊ ಇನ್ಫ್ಯಾಚುಯೇಷನ್ ಅಂದರೆ ಒಂದು ಆಕರ್ಷಣೆ ಬರ್ತಾ ಇದೆ. ಇದು ಈ ವಯಸ್ಸಿಗೆ ಸಾಮಾನ್ಯ. ಈ ಒಂದು ಆಕರ್ಷಣೆಗೆ ನೀನು ಒಳಗಾಗಬೇಡ. ಸೊ ಈ ಟೈಮಲ್ಲಿ ಏನು ಮಾಡಬೇಕು, ಮೈಂಡ್ನ ಯಾವ ರೀತಿ ಡೈವರ್ಟ್ ಮಾಡ್ಕೋಬೇಕು. ಯಾಕೆಂದರೆ ಮೈಂಡು ಆಕರ್ಷಣೆ ಒಳಗಾಗೇ ಆಗುತ್ತೆ, ಬಟ್ ಆ ಡೈವರ್ಟ್ ಮಾಡ್ಕೊಳ್ಳೋದು ಹೆಂಗೆ. ಸೊ ನನಗೂ ಈ ಥರ ಆಗಿತ್ತು, ಅವು ನಮಗೆ ನಾಚಿಕೆ ಬಂದುಬಿಡುತ್ತೆ. ನಾನು ಈ ಥರ ಅಂದ್ಬಿಟ್ರೆ ನನ್ನ ಮಗ ನನ್ನ ಬಗ್ಗೆ ಏನು ತಿಳ್ಕೊಂಬಿಡ್ತಾನೋ ಏನೋ ಅಂತ. ಅಯ್ಯೋ, ಅದೆಲ್ಲ ಯಾಕೆ ತಿಳ್ಕೊಳ್ಳೋದೇನಿದೆ ಅದರಲ್ಲಿ ಇರೋ ಸತ್ಯ. ನಾನು ನನ್ನ ಮಗನಿಗೆ ಹೇಳ್ತೀನಿ, ನಾನು SLC ಫೇಲ್ ಆಗಿದ್ದೆ. ನಾನು ನನ್ನ ಮಗಳಿಗೆಲ್ಲ ಹೇಳ್ತೀನಿ ನಾನು. ನಮಗೆ 35 ಮಾರ್ಕ್ಸ್ ಬಂದುಬಿಟ್ರೆ ನಮ್ಮ ಲೈಫಲ್ಲಿ ಸೂಪರ್ ಸಕ್ಸಸ್ ನಾವು. ನಮ್ಮ ತಂದೆಯವ್ರು ಯಾವತ್ತೂ ಕೂಡ ಮಾರ್ಕ್ ಶೀಟ್ ನೋಡಿಲ್ಲ, ಎಷ್ಟು ಬಂದಿದೆ ಅಂತ ಬಂದಿದೆ, ಪಾಸ್ ಆಗಿದೆಯಾ ಇಲ್ಲ ಅಂತ ಕೇಳ್ತಾ ಇದ್ರು ಅಷ್ಟೇ. ನಾವು ಹೇಳ್ತೀವಿ ಓಪನ್ ಆಗಿ. ಸೊ ಅವಾಗ ಏನಾಗುತ್ತೆ, ನಮ್ಮ ತಂದೆ ಸೂಪರ್ ಮ್ಯಾನ್ ಅಂತ ಗೊತ್ತಾಗಬಾರ್ದು ಮಕ್ಕಳಿಗೆ. ಸೂಪರ್ ಮ್ಯಾನ್ ಅಂತ ಗೊತ್ತಾಗ್ಬಿಟ್ಟು ಸೂಪರ್ ಮ್ಯಾನ್ ಹತ್ರ ಯಾರೂ ಮಾತಾಡಲ್ಲ. ಓಕೆ, ನಮ್ಮ ತಂದೆನೂ ಕೂಡ ನನ್ನ ಹಾಗೆ, ಅವನು ಕೂಡ ಕಾಮನ್ ಮ್ಯಾನು. ಸೊ ನನಗಿವತ್ತು ಯಾವುದೇ ಏನೇನೋ ನನ್ನ ಒಂದು ಮನಸ್ಸಿಗೆ ಬರ್ತಾ ಇದೆಯೋ ಅದೆಲ್ಲವೂ ಕೂಡ ನಮ್ಮ ತಂದೆ ಫೇಸ್ ಮಾಡಿದ್ದಾನೆ. ಸೊ ದಟ್ ನಾನು ನಮ್ಮ ತಂದೆ ಹತ್ರ ಗೈಡ್ ತೊಗೋಬೋದು, ಕೇಳ್ಬೋದು. ಸೊ ಅವ್ರು ಯಾವ ರೀತಿ ಅದನ್ನು ದಾಟ್ಕೊಂಡು ಬಂದರು, ಸೊ ಅದನ್ನು ನಾನು ಕೇಳ್ಬಿಟ್ಟು ನಾನು ಅದನ್ನು ಆ ರೀತಿ ಮಾಡ್ಬೋದು ಅನ್ನೋದು ಭಾವನೆ ಮಗನಿಗೆ ಬರುತ್ತೆ, ಅನ್ನೋ ಭಾವನೆ ಮಗಳಿಗೆ ಬರುತ್ತೆ. ಹೌದು. ಆಗ ನೋಡಿ ಏನಾಗಲ್ಲ. ಇಲ್ಲಾಂದರೆ ಇವತ್ತು ಲವ್ ಜಿಹಾದಿ ಅನ್ನೋದು, ಅದನ್ನೋದು, ಇದನ್ನೋದು, ಇವೆಲ್ಲವೂ ಯಾಕೆ ಆಗ್ತದೆ ಅಂದರೆ ಮನೆಯಲ್ಲಿ ಮಕ್ಕಳಿಗೆ ನಾವು ಸರಿಯಾದ ಒಂದು ಫ್ರೆಂಡ್ಸ್ ಆಗೋಕ್ಕೆ ಆಗಲ್ಲ. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದರು, ನೀವು ಮಕ್ಕಳಿಗೆ ಫ್ರೆಂಡ್ಸ್ ಆಗಬೇಡಿ, ಫ್ರೆಂಡ್ಸ್ ಬೇಕಾದಷ್ಟು ಜನ ಇದ್ದಾರೆ, ನೀವು ತಂದೆ ತಾಯಿಗಳಾಗಿ ಅಂತ. ತಂದೆ ತಾಯಿಗಳು ಆಗಬೇಕು, ಫ್ರೆಂಡ್ಸು ಆಗಬೇಕು, ಎಲ್ಲ ಆಗಬೇಕು, ಬಂಧುಗಳು ಆಗಬೇಕು, ಮಿತ್ರರಾಗಬೇಕು, ಎಲ್ಲವೂ ಆಗಬೇಕು. ಯಾಕೆಂದರೆ ಮೊದಲ ಪಾಠಶಾಲೆಯಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಗಬೇಕು. ಅದು ಏನೇನು ಪ್ರಪಂಚ ಏನಿದೆ ಅಂತ ಅಲ್ಲಿ ಗೊತ್ತಾಗಬೇಕಲ್ಲಿ, ಅಲ್ಲೇ ಮೇನ್ ಫೌಂಡೇಶನ್ ಬೀಳಬೇಕಲ್ಲಿ. ನೆಗೆಟಿವ್ನ ಮಕ್ಕಳ ಹತ್ರ ಡಿಸ್ಕಸ್ ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ, ನಿನ್ನ ಸಾಲ ಏನಿದೆ, ನಿನ್ನ ಗಳಿಕೆ ಏನಿದೆ, ನೀನೇನಿದೆ, ನಿನ್ನ ಫೈನಾನ್ಷಿಯಲ್ ಸ್ಟೇಟಸ್ ಏನು, ನಿನ್ನ ಫ್ಯೂಚರ್ನ ಯಾವ ರೀತಿ ಗೋಲ್ ಹಾಕ್ಕೊಂಡಿದೆಯಾ, ಈಚ್ ಆ್ಯಂಡ್ ಎವ್ರಿಥಿಂಗ್ ಮಕ್ಕಳ ಹತ್ರ ಡಿಸ್ಕಸ್ ಮಾಡ್ಬೇಕು ನೀನು. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಯುವರ್ ಡ್ಯೂಟಿ. ಕರೆಕ್ಟ್. ಅದನ್ನು ಬಿಟ್ಟುಬಿಟ್ಟು ಲವರ್ಸ್ ಡೇ ಅಂದ ತಕ್ಷಣ ತಪ್ಪು, ಇದು ಪಾಶ್ಚಾತ್ಯ ಸಂಸ್ಕೃತಿ. ಪಾಶ್ಚಾತ್ಯ ಸಂಸ್ಕೃತಿನ ಯಾಕೆ ಫಾಲೋ ಮಾಡ್ತೀವಿ ಹೇಳಿ ರೇಷ್ಮಣ್ಣ? ಯಾವುದೇ ಒಂದು ಸಂಸ್ಕೃತಿನ ಫಾಲೋ ಮಾಡೋದು ಯಾಕೆ ಅಂತಂದರೆ ನನ್ನನ್ನು ನಾನು ತೋರಿಸ್ಕೊಳ್ಳೋದಕ್ಕೆ. ಈಗ ನಮ್ಮ ಇಂಡಿಯಾದಲ್ಲಿ ಮೊದಲು ಕಾಫಿ ಟೀ ಇರಲಿಲ್ಲ, ಇವಾಗೆಲ್ಲ ಅದರಲ್ಲೂ ಕಾಫಿ ಟೀಯಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇದೆ. ಅದೇ ಕಾಫಿ ಟೀ ಇರಲಿಲ್ಲ ಮೊದಲು. ಹೌದು. ಮನೆಗೆ ಬಂದರೆ ಊಟಕ್ಕೆ ಕರಿತಾ ಇದ್ರು, ಕಲ್ತ್ಕೊಳ್ಳಿ ಊಟ ಮಾಡಿ ಬನ್ನಿ ಅಂತ ಕಟ್ತಾಯಿದ್ರು. ಕಾಫಿ ಟೀ ಇರಲಿಲ್ಲ, ಮಜ್ಜಿಗೆ ಕೊಡ್ತಾಯಿದ್ರು. ಯಾಕಂದರೆ ಮನೆಯಲ್ಲೆಲ್ಲ ಹಸುಗಳೆಲ್ಲ ಇರ್ತಾಯಿದ್ರು, ಮಜ್ಜಿಗೆ ಕೊಡ್ತಾಯಿದ್ರು. ಕಾಫಿ ಟೀ ಇರಲಿಲ್ಲ. ಅದು ಬ್ರಿಟಿಷರನ್ನ ಕಲಿಸಿದರು,
ವ್ಯಾಲೆಂಟೈನ್ಸ್ ಡೇ ಹೇಗೆ ಕಲಿಸಿದ್ರು ಅದನ್ನು ಕಲಿಸಿದ್ರು. ಆ ರೀತಿಯಾಗಿ ಹಲವಾರು ನಮ್ಮ ಊಟದ ಒಂದು ಹ್ಯಾಬಿಟ್ಗಳನ್ನು ಚೇಂಜ್ ಮಾಡಿದರು. ಇವತ್ತು ಪಿಜ್ಜಾ ಇದೆ, ಬರ್ಗರ್ ಇದೆ, ಎಲ್ಲವೂ ಇದೆ. ಇವತ್ತು ವರ್ಲ್ಡ್ ಒಂದು ವಿಲೇಜ್ ಆಗ್ತಾ ಇದೆ. ನಮ್ಮತನ ಅನ್ನೋದು ಏನಿಲ್ಲ. ಅದಕ್ಕೋಸ್ಕರ ಭಾರತೀಯತೆ, ಭಾರತೀಯ ಸಂಸ್ಕೃತಿ ಹಾಗಿರಬೇಕು ಹೀಗಿರಬೇಕು ಆ ಥರ ಅಲ್ಲ. ನೀನು ಅದನ್ನು ಹೇಗೆ ಯಾವುದನ್ನು ತೊಗೊಂಡು ನೀನು ಮುಂದಕ್ಕೆ ಹೋಗ್ಬೇಕು ಹೇಳು. ನಾನು ಯಾವ ಥರ ಅದನ್ನು ಅರ್ಥ ಮಾಡ್ಕೋಬೇಕು ಹೇಳು. ಇವತ್ತು ಭಾರತೀಯತೆ ಇಟ್ಕೊಂಡ್ರೆ ಆಗ ನಮ್ಮ ಮಕ್ಕಳು ನಾವು ಅಮೇರಿಕ ಕಳಿಸ್ಬಾರ್ದು, ಫಾರಿನಿಗೆ ಕಳಿಸ್ಬಾರ್ದು. ಮತ್ತು ಫಾರಿನ್ಗೆ ಹೋಗಿ ಜಾಬ್ ಮಾಡಬೇಕು, ಫಾರಿನ್ ದುಡ್ಡು ಬೇಕು. ಮತ್ತು ಭಾರತೀಯತೆ ಅದಲ್ಲ, ಅದು ಅವ್ರು ಕೆಟ್ಟವರು, ಇವ್ರು ಏನಿದು ಅಂದರೆ ಎಷ್ಟು ಕನ್ಫ್ಯೂಷನಲ್ಲಿದ್ದೀವಿ ನಾವು. ಹೌದಾ? ಕ್ಲಾರಿಟಿ ಯಾರಿಗೆ ಬೇಕಾಗಿದೆ? ನಮ್ಮ ತಂದೆ ತಾಯಿಗಳಿಗೆ, ನಮಗೆ ಬೇಕಾಗಿದೆ ಕ್ಲಾರಿಟಿ, ಮಕ್ಕಳಿಗೆಲ್ಲ. ಹೌದು. ಯಾವುದು ಅದೇ ಅಮೇರಿಕದಲ್ಲಿ ಜಾಬ್ ಮಾಡ್ತಾ ಇದ್ರೆ ಇವನು ಎಷ್ಟು ಹೇಳ್ತಾನೆ ಗೊತ್ತಾ, ನನ್ನ ಮಗ ಅಮೇರಿಕದಲ್ಲಿ ಜಾಬ್ ಮಾಡ್ತಾನೆ, ಮತ್ತು ಅಮೇರಿಕನ್ ಸಂಸ್ಕೃತಿ ಬೇಡ. ಅದು ಹೆಂಗೆ ಅಲ್ಲ, ಕೆಲವ್ರನ್ನ ಮಾತಾಡ್ಸ್ತಾ ಗೊತ್ತಾಗ್ತಾ ಇರುತ್ತೆ, ನನ್ನ ಮಗ ಅಮೇರಿಕದಲ್ಲಿದ್ದಾನೆ ಬಟ್ ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ, ನಮಗಲ್ಲ ಅದು ಅಂತಾರೆ. ಬಟ್ ಮಕ್ಕಳು ಅಲ್ಲೇ ಇರ್ತಾರೆ, ಅಲ್ಲೇ ಇರ್ಬೇಕಂತ. ಬಟ್ ಇವ್ರು ಇಲ್ಲಿ ಅದನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಈ ವ್ಯಾಲೆಂಟೈನ್ಸ್ ಡೇ ಅನ್ನೋದು ನಾವು ಮೊದಲ ಪ್ರೇಮಿಗಳು ಯಾರು, ನಮ್ಮ ಒಂದು ಜಗತ್ತಿಗೆ ಮೊದಲ ಪ್ರೇಮಿಗಳು ಯಾರು ಅಂತಂದರೆ ಶಿವಪಾರ್ವತಿಯರು. ಯಾಕಂದರೆ ತಂದೆ ಶಿವನನ್ನು ವರಿಸಬಾರ್ದು, ಅಂದರೆ ಅವ್ರನ್ನ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದಾಗಲೂ ಕೂಡ ಪಾರ್ವತಿ ದೇವಿ ಶಿವನನ್ನೇ ಮದುವೆ ಆಗಲು. ಮಾವ ಮಗಳ ಕೊಡಬಾರ್ದು ಅಂತ ಅಂದ್ಕೊಂಡ್ರು ಕೂಡ ಶಿವ ಪಾರ್ವತಿಯನ್ನೇ ಮದುವೆ ಆದ. ಅಂದರೆ ಈ ಒಂದು ಜಗತ್ತಿನ ಮೊದಲ ಪ್ರೇಮಿಗಳು ಯಾರಪ್ಪ? ಮೊದಲ ಪ್ರೇಮಿಗಳ ದಿನಾಚರಣೆ ಏನಂತಂದರೆ ಶಿವಪಾರ್ವತಿಯರ ಮೊದಲ ಪ್ರೇಮ ದಿನಾಚರಣೆಯನ್ನು ನಾವು ಆಚರಿಸಬೇಕು. ಇವತ್ತಿಗೆ ಯಾಕೆ ಫೆಬ್ರವರಿ 14 ಇವತ್ತು ಶಿವಪಾರ್ವತಿಯರನ್ನ ನಾವು ಯಾಕೆ ಜ್ಞಾಪಿಸ್ಕೊಬಿಡೋದು? ಅವರು ವ್ಯಾಲೆಂಟೈನ್ಸ್ ಡೇ ಅವ್ರು ಮಾಡ್ಕೊಳ್ಳಿ ಬಿಡಿ, ಯುರೋಪಿಯನ್ಸು ಏನೋ ವೆಸ್ಟರ್ನ್ ಕಲ್ಚರೆಲ್ಲ ಮಾಡ್ಕೊಳ್ಳಿ. ಇದನ್ನು ಉಲ್ಟಾ ಮಾಡೋಣ ಬಿಡಿ, ಸ್ವಲ್ಪ ಅದನ್ನು ಚೇಂಜ್ ಮಾಡೋಣ. ಏನಪ್ಪ ಇವತ್ತು ಶಿವಪಾರ್ವತಿಯನ್ನ ಜ್ಞಾಪಿಸ್ಕೊಳ್ಳಿ, ಯಾಕಂದರೆ ಈ ಒಂದು ಜಗತ್ತಿನ ಮೊದಲ ಪ್ರೇಮಿಗಳು ಅವರು ಅಂತ ಚೇಂಜ್ ಮಾಡ್ಬೋದಲ್ಲ. ಅದನ್ನು ಯಾಕೆ ಅಷ್ಟೊಂದು ಅದನ್ನು ತಪ್ಪು ಅಂತ ಮಾಡ್ತಾ ಇರೋದು? ಅಂದರೆ ಅಲ್ಲಿ ಅದನ್ನು ನಾವು ತಪ್ಪು ಅಂತ ಹೇಳಿ ಅನ್ನೋದಕ್ಕೆ ರೀಸನ್ನು ಅದು ನಮ್ಮ ರಕ್ತಗತವಾಗಿ ಬಂದಿದೆ ಅಂತ ಅಂದ್ಬಿಡ್ಬೋದಲ್ಲ ಸರ್. ರಕ್ತಗತವಾಗಿದೆ ಅನ್ನೋದಕ್ಕಿಂತ ಅದನ್ನು ತುಂಬ ವರ್ಷಗಳಿಂದ ಆಚರಣೆ ಮಾಡ್ತಾನೆ ಬಂದಿದ್ದಿಲ್ಲ. ಗರಡಿ ತುಂಬ ವರ್ಷಗಳಿಂದ ಇಲ್ಲ. ಈಗ ನಮ್ಮಲ್ಲಿ ಯಾವಾಗ ದುಡ್ಡು ಜಾಸ್ತಿ ಆಗುತ್ತೆ, ನಾನು ಎಲ್ಲರಿಗಿಂತ ಭಿನ್ನ ಅಂತ ತೋರಿಸ್ಕೊಳ್ಳೋ ಸಂಸ್ಕೃತಿ ಬರುತ್ತೆ ನಮಗೆ. ಯಾವಾಗ 90ಸ್ನಲ್ಲಿ ನರಸಿಂಹರಾವ್ನವ್ರು ಪಿ ಎಮ್ ಆದಮೇಲೆ ನಮ್ಮದು ಗ್ಲೋಬಲೈಸೇಷನ್ಗೆ ಓಪನ್ ಆಯ್ತು ಮಾರ್ಕೆಟ್. ಹೌದು. ಯಾಕಂದರೆ ನಮ್ಮ ಹತ್ರ ದುಡ್ಡಿರಲಿಲ್ಲ. IMFನವ್ರು ಓದ್ತಾರೆ, ಅವರೆಲ್ಲ ಹೇಳಿದರು, ಇಲ್ಲಪ್ಪ ಓಪನ್ ಮಾಡಿ ನಿಮ್ಮ ಮಾರ್ಕೆಟ್ನ, ನೀವು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ದು ಹಂಗೆ ಇರುತ್ತೆ, ಓಪನ್ ಮಾಡಿ. ಪ್ರೈವೇಟ್ ಅಲ್ಲ, ಗ್ಲೋಬಲೈಸೇಷನ್ಗೆ ಓಪನ್ ಮಾಡಿ. ಸೊ ಆಗ ಕಾರ್ಪೊರೇಟ್ಸ್ ಎಲ್ಲ ಬಂತು, ಅದೆಲ್ಲ ಸ್ಟಾರ್ಟ್ ಆಯಿತು. ಆಗ ಆಟೋಮೆಟಿಕ್ಕಾಗಿ ಈಗ ಓಪನ್ ಮಾಡಿದ ತಕ್ಷಣ ಒಳ್ಳೆಯದು ಬರುತ್ತೆ, ಕೆಟ್ಟದು ಬರುತ್ತೆ. ಸೊ ಅಲ್ಲಿಂದ ಇದು ಯಾವಾಗ ದುಡ್ಡು ಜಾಸ್ತಿ ಬರೋಕ್ಕೆ ಶುರು ಆಯಿತು, ಸೊ ಕಲ್ಚರ್ಸ್ ಕೂಡ ನಾನು ಡಿಫ್ರೆಂಟ್ ಅಂತ ತೋರಿಸ್ಕೊಳ್ಬೇಕು. ಇವಾಗ ಕಾಫಿ ಡಿನ್ನರಲ್ಲಿ ಕಾಫಿ ಕುಡಿದ್ರೆ ಐ ಆಮ್ ಡಿಫ್ರೆಂಟು ಅಂತ. ಹೌದು. ಸೊ ಪಬ್ಗಳಲ್ಲಿ ಹೋಗಿ ಬೀರ್ ಕುಡಿದ್ರೆ ನಾನು ಡಿಫ್ರೆಂಟು ಅಂತ, ಅಂದರೆ ನಾನು ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿ ಇದ್ದೀನಿ ಅಂತ. ಮನುಷ್ಯನಿಗೆ ಕಾಮನ್ ಒಂದು ನೇಚರ್ ಏನು ಅಂತಂದರೆ, ನಾನು ಇನ್ನೊಬ್ಬರಿಗಿಂತ ಭಿನ್ನ, ನಾನು ಅವನಿಗಿಂತ ಜಾಸ್ತಿ, ನಾನು ಅವನಂತಲ್ಲ, ಐ ಆಮ್ ನಾಟ್ ಆರ್ಡಿನರಿ ಪರ್ಸನ್. ಈ ಥರ ಒಂದು ನಮ್ಮನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ತಕ್ಕಂಥ ಒಂದು ಕಲ್ಚರು ಒಂದು ಹ್ಯೂಮನ್ ನೇಚರಲ್ಲಿದೆ. ಸೊ ಇವೆಲ್ಲವೂ ವ್ಯಾಲೆಂಟೈನ್ಸ್ ಡೇ ಮಾಡೋದು ಯಾಕೆಪ್ಪ ಅಂದರೆ ನಾನು ಭಿನ್ನ, ನಾನು ತೋರಿಸ್ಬೇಕು, ನಾನು ಡಿಫ್ರೆಂಟ್ ಆಗಿ. ಇದು ಮಕ್ಕಳಲ್ಲಷ್ಟೇ ಅಲ್ಲ, ದೊಡ್ಡವರಲ್ಲೂ ಕೂಡ ಬಂದಿದೆ. ಅಲ್ಲ, ಇರೋದು ದೊಡ್ಡವರಲ್ಲಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಕೆಲವೊಬ್ಬರನ್ನ ಕೇಳ್ತಕ್ಕಂಥ ಒಂದು ಮಾತುಗಳು ಆ್ಯಕ್ಚುಲಿ ಹೇಳಬೇಕಂದ್ರೆ, ನನ್ನ ವೈಫ್ ಅವಳು ಕೂಡ ಕೆಲವೊಂದು ಟೈಮ್ ಹೇಳ್ತಿರ್ತಾಳೆ. ಆ್ಯಕ್ಚುಲಿ ಈವನ್ ಇಂಟರ್ನೆಟಲ್ಲೂ ಕೂಡ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ರೀಲ್ಸ್ಗಳು ಕೂಡ ಮಾಡ್ತಾ ಇರ್ತಾರೆ. ಇವತ್ತು ನಿಮ್ಮ ಹಸ್ಬೆಂಡ್ ಏನು ಕೊಡಿಸಿದ್ರು ಗಿಫ್ಟು ಅಂತ ಹೇಳ್ಬಿಟ್ಟು, ನೆಕ್ಲೆಸ್ ಕೊಡಿಸಿದ್ರು ವ್ಯಾಲೆಂಟೈನ್ಸ್ ಡೇಗೆ ಅಂತ ಹೇಳ್ಬಿಟ್ಟು ಅಂತಾರೆ ಆ್ಯಕ್ಚುಲಿ. ಸೊ ಆ ಥರ ಏನೋ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಡಬೇಕು ಅವತ್ತಿನ ದಿವಸ ಅನ್ನೋದೊಂದು ಮೈಂಡಲ್ಲಿ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಮೈಂಡಲ್ಲಿ ಬಂದಿಲ್ಲ, ಮೈಂಡಲ್ಲಿ ಹುಟ್ಟು ಹಾಕಿದ್ದಾರೆ ಕಾರ್ಪೊರೇಟ್ ಕಂಪನೀಸ್. ಬಿಸ್ನೆಸ್ ವರ್ಲ್ಡ್ ಇದು. ಯಾಕಂದರೆ ಇದು ಜಗತ್ತು ಅನ್ನೋದು ಒಂದು ಬಿಸ್ನೆಸ್ ವ್ಯಾಪಾರ ಇದು. ಸೊ ಈ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು ಕಾರ್ಪೊರೇಟ್ ವರ್ಲ್ಡ್ಸ್ ಇದೆ, ಕಾರ್ಪೊರೇಟ್ ಕಂಪನೀಸ್ ಇದೆ. ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡ್ತಾರೆ. ಅವ್ರು ಇವತ್ತು ಏನು ಅಂದ್ಕೊಳ್ತಾರೆ ಅದಾಗುತ್ತೆ ಅದು. ಸೊ ಒಂದು 4-5 ಆ್ಯಡ್ಸ್ನ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಸ್ಟಾರ್ಟ್ ಆಗುತ್ತೆ ಅದು. ಸೊ ಇವತ್ತು ಗಿಫ್ಟ್ ನೇಚರ್ ಯಾಕೆ ಬಂತು ಅಂತಂದರೆ, ಗಿಫ್ಟಿಂದ ಬಿಸ್ನೆಸ್ ಆಗ್ತಾ ಇದೆ. ಹೌದು. ಇಷ್ಟಕ್ಕೆ ಮುಂಚೆ ನಮ್ಮಲ್ಲಿ ಆ ಗಿಫ್ಟ್ ನೇಚರ್ ಇರಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಗಿಫ್ಟ್ ನೇಚರ್ ಇರಲಿಲ್ಲ ನಮಗೆ. ಈಗ ಎಲ್ಲರ ಕಡೆನೂ ದುಡ್ಡಿದೆ, ಎಲ್ಲ ಕಡೆ ದುಡ್ಡಿದೆ. ಆದ ಕಾರಣ ದುಡ್ಡನ್ನ ಖರ್ಚು ಮಾಡಬೇಕು. ಖರ್ಚು ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ, ಎಕಾನಮಿ ಡೆವಲಪ್ ಆಗುತ್ತೆ. ಒನ್ ವೇ ಇಟ್ಸ್ ಗುಡ್ ಆ್ಯಕ್ಚುಲಿ. ಸೊ ಇದನ್ನು ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಇವಾಗ ನಮ್ಮ ಭಾರತ GDP ನಾವು ಇವತ್ತು 4th ಲಾರ್ಜೆಸ್ಟ್ ಎಕಾನಮಿ ಆಗಿದ್ದೀವಿ.
ಸೊ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಬೇಕು ಅಂತಂದ್ರೆ ಏನಾಗಬೇಕು? ಟರ್ನ್ ಓವರ್ ಜಾಸ್ತಿ ಆಗಬೇಕು. ಎಲ್ಲರ ಹತ್ರನೂ ಎಲ್ಲರೂ ದುಡ್ಡು ಮನೆಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ, ಸಂಪಾದನೆ ಮಾಡಿದ್ದಲ್ಲಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಇದು ಬಿಸ್ನೆಸ್ ಆಗ್ತಾ ಇರಬೇಕು. ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ಅಂತ ಮಾಡ್ತಾರೆ, ಅಕ್ಷಯ ತೃತೀಯ ಅಂತ ಮಾಡ್ತಾರೆ, ಇನ್ನೊಂದು ಡೇ ಅಂತ ಮಾಡ್ತಾರೆ, ಇನ್ನೊಂದು ಹಬ್ಬ ಅಂತ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಬಿಸ್ನೆಸ್ ಆಗೋದಕ್ಕೆ ಇದು. ಒಂದೊಂದು ಹಬ್ಬಗಳಲ್ಲಿ, ನಮ್ಮ ಹಿಂದೂ ಒಂದು ಹಬ್ಬಗಳಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೆ. ಈ ಗಣಪತಿ ಹಬ್ಬ ಬಂತು, ಎಷ್ಟು ಬಿಸ್ನೆಸ್ ಆಗುತ್ತೆ, ಎಷ್ಟು ಖರ್ಚು, ಎಷ್ಟು ನಾವು ಪರ್ಚೇಸ್ ಮಾಡ್ತೀವಿ. ಹೌದು. ಗೌರಿ ಗಣೇಶ, ದಸರಾ, ದೀಪಾವಳಿ, ಯುಗಾದಿ, ಈ ಹಬ್ಬಗಳು ಬಂದಾಗಲೂ ಎಷ್ಟು ನಮಗೆ ಇಡೀ ಎಕಾನಮಿ ಎಷ್ಟು ಬೂಸ್ಟ್ ಆಗುತ್ತೆ. ಕರೆಕ್ಟ್. ಸೊ ಇವೆಲ್ಲವೂ ಕೂಡ ಬಿಸ್ನೆಸ್ ಆಗಿ ನೋಡಬೇಕೇ ಹೊರತು ನಾವು ಅದನ್ನು ಎಮೋಷನ್ ಇಟ್ಕೊಂಡು ಇದು ನಮ್ಮ ಭಾರತದಲ್ಲ, ಭಾರತೀಯತೆ ಅಲ್ಲ, ಇದು ವೆಸ್ಟರ್ನ್ ಕಲ್ಚರ್, ಹಾಗೆ ಹೀಗೆ ಇದನ್ನು ಮಾಡಿ ಈ ಥರ ಎಲ್ಲ ಮಾಡೋದ್ರಿಂದ ಇನ್ನಿಷ್ಟು ಮಕ್ಕಳ ಮೇಲೆ ಹೆಚ್ಚಿನ ಪ್ರಭಾವ ಬೀರಿ ಮಕ್ಕಳ ಮನಸ್ಸು ಇನ್ನಿಷ್ಟು ಹಾಳಾಗೋದಕ್ಕೆ ಕಾರಣವಾಗುತ್ತೆ ಹೊರತು ಅದರಿಂದ ನಾವು ಏನೂ ಸಾಧನೆ ಮಾಡಲಾರ್ವಿ, ಯಾರನ್ನೂ ನಿಗ್ರಹಿಸಲಾರ್ವಿ, ಏನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಅನ್ನೋದು ಇಲ್ಲ ನಮ್ಮ ಹತ್ರ, ಕಂಟ್ರೋಲ್ ಮಾಡಬಾರ್ದು ಕೂಡ. ನಿನ್ನ ಹತ್ರ ತಿಳುವಳಿಕೆ ಇದ್ದರೆ ನೀನು ಅದನ್ನು ಸರಿಯಾಗಿ ಹೇಳಬಿಟ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾರನ್ನೂ ಕೂಡ. ಸೊ ಹಾಗಾದರೆ ನಾವು ಇಲ್ಲಿ ಸರಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಾದರೂ ಇದೆನಾ? ಅರೆ, ಸರಿ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಒಂದು ಆಲೋಚನೆಯನ್ನು ಸರಿ ಮಾಡ್ಕೋಬೇಕು ಅಷ್ಟೇ. ಯಾಕೆಂದರೆ ಪ್ರಪಂಚ ಅನ್ನೋದು ಇವತ್ತು ಗ್ಲೋಬಲೈಸ್ ಆಗ್ತಾ ಇದೆ, ಗ್ಲೋಬಲ್ ವಿಲೇಜ್ ಆಗ್ತಾ ಇದೆ. ಅಂದರೆ ಇವತ್ತೇನು 100 ದೇಶಗಳು ಇದಾವಲ್ಲ, ಈ 100 ದೇಶಗಳು ಒಂದು ಸಣ್ಣ ವಿಲೇಜ್ ಆಗ್ತಾ ಇದೆ ಇವಾಗ. ನೆಕ್ಸ್ಟ್ ಇನ್ನೂ ಇವತ್ತು ನಾಳೆ AI ಡೆವಲಪ್ ಆದಾಗ, ಇನ್ನೂ ಇಂಟರ್ನೆಟ್ನಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬದಲಾದಾಗ ನಿನ್ನ ಭಾರತ ಒಂದು ಐಡೆಂಟಿಫಿಕೇಷನು, US ಐಡೆಂಟಿಫಿಕೇಷನ್ ಎಲ್ಲ ಹೊರಟೋಗುತ್ತೆ. ಇನ್ನು ನೆಕ್ಸ್ಟು 10 ಇಯರ್ಸಲ್ಲಿ ಇರಲ್ಲ ಕೂಡ ಇದು. ಸೊ ಆಗ ನಮ್ಮ ಉಳಿಬೇಕು ಅಂತಂದರೆ ಕೇವಲ ಆಲೋಚನೆಯಿಂದ ಮಾತ್ರ ಸಾಧ್ಯ, ಆಲೋಚನೆಯಲ್ಲಿ ಬದಲಾವಣೆ ಬಂದರೆ ಮಾತ್ರ ಸಾಧ್ಯ. ಅಷ್ಟು ಬಿಟ್ಟರೆ ಕಂಟ್ರೋಲ್ ತಗೊಂಡು ಪವರ್ ಇಟ್ಟುಕೊಂಡು ನಾನು ಇದು ಮಾಡ್ತೀನಿ ಆಗಲ್ಲ. ಬಟ್ ನಮ್ಮ ದುರದೃಷ್ಟ ಏನು ಅಂತಂದರೆ ನಾವು ಇವತ್ತು ಏನಾದರೂ ಒಂದು ಶೋಯಿಂಗ್ ತೋರಿಸ್ಬೇಕು ಅಂತಂದರೆ ಒಂದು ಫೈನಾನ್ಸು, ಒಂದು ಪವರ್ ಎರಡನ್ನೂ ತೋರಿಸ್ತೀವಿ. ಪ್ರಪಂಚ ಕೂಡ ಫೈನಾನ್ಸ್ ಆ್ಯಂಡ್ ಪವರ್ನೇ ನೋಡ್ತಾ ಇದ್ದೀವಿ. ಇವತ್ತು ಯುರೋಪಿಯನ್ಸ್ ಯಾಕೆ ಫಾಲೋ ಮಾಡ್ತಾ ಇದ್ದೀವಿ? ಬಿಕಾಸ್ ವೈ? ರಿಚ್ನೆಸ್ ಆ್ಯಂಡ್ ಪವರ್. US ಅಂದರೆ ಏನು? ರಿಚ್ನೆಸ್ ಆ್ಯಂಡ್ ಪವರ್. ನಮಗೆ ಪವರ್ ಆ್ಯಂಡ್ ಒಂದು ಫೈನಾನ್ಸ್ ಎಲ್ಲಿದೆಯೋ ನಾನು ಆ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದೀನಿ. ಈ ಹೂವಿಗೆ ದುಂಬಿ ಅಟ್ರಾಕ್ಟ್ ಆದಂಗೆ ಪವರ್ ಆ್ಯಂಡ್ ಫೈನಾನ್ಸ್ ಅದು ನಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಇದೆ. ಈ ಒಂದು ಸತ್ಯವನ್ನು ತಿಳ್ಕೊಬೇಕು ನಾವು. ನಮ್ಮ ಮಕ್ಕಳು ಯಾವುದಕ್ಕೆ ಅಟ್ರಾಕ್ಟ್ ಆಗ್ತಿದ್ದಾರೆ ಇವತ್ತು? USA ಅಂತಂದರೆ, ಯುರೋಪ್ ಅಂತಂದರೆ ಯಾಕೆ ಅಟ್ರಾಕ್ಟ್ ಆಗ್ತಾರೆ? ಅವರ ಒಂದು ರೆಸ್ಟೋರೆಂಟ್ ಕಲ್ಚರ್ ಆಗಿರ್ಬೋದು, ಫುಡ್ ಕಲ್ಚರ್ ಆಗಿರ್ಬೋದು, ಅವರ ಒಂದು ಬಟ್ಟೆಯ ಒಂದು ಕಲ್ಚರ್ ಆಗಿರ್ಬೋದು, ಅವರ ಒಂದು ಬಿಹೇವಿಯರ್ ಕಲ್ಚರ್ ಆಗಿರ್ಬೋದು, ಇವೆಲ್ಲವೂ ನಮ್ಮ ಇಂಡಿಯಾದಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ? ಬಿಕಾಸ್ ಅವ್ರು ರಿಚ್ ಇದ್ದಾರೆ, ಅವ್ರ ಪವರಲ್ಲಿದ್ದಾರೆ. ಇವತ್ತು ಅವ್ರು ಅಂದ್ಕೊಂಡ್ರೆ ಏನು ಬೇಕಾದ್ರೆ ಮಾಡ್ತಾರೆ. ಸೊ ಅದನ್ನು ನಮ್ಮ ಮಕ್ಕಳಿಗೆ ತಿಳುವಳಿಕೆ ಇರಬೇಕು. ಅದನ್ನು ನೀವು ಮಾಡಿ ಎಂಜಾಯ್ ಮಾಡಿ, ಬಟ್ ಅದರಿಂದ ನೀವು ಮುಕ್ತರಾಗಿ ಅದಲ್ಲ ಅನ್ನೋದನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ನಾವು. ಅವಾಗೇನಾಗುತ್ತೆ, ಅದನ್ನು ಎಂಜಾಯ್ ಮಾಡ್ತಾರೆ ಬಟ್ ಅದನ್ನು ಪಾಲಿಸಲ್ಲ. ಜಸ್ಟ್ ಎಂಟರ್ಟೈನ್ಮೆಂಟ್ ಶೇಕಿಗೆ ಮಾಡ್ತಾ ಇರ್ತಾರೆ. ಬಟ್ ಇವಾಗ ಎಂಟರ್ಟೈನ್ಮೆಂಟ್ ಶೇಕಿಗೆ ಮಾಡ್ತಾ ಇಲ್ಲ, ಅದನ್ನು ತೊಗೊಂಡ್ಬಿಟ್ಟಿದ್ದಾರೆ ಇನ್ನರಾಗಿ. ಆಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ಬರೋದೇನಂತ ಹೇಳಿದ್ರೆ, ಸೊ ಇವಾಗ ನೀವು ಹೇಳ್ತಾ ಹೋದ್ರಿ ಶಿವಪಾರ್ವತಿಯವರ ಒಂದು ಪ್ರೇಮ ಅನ್ನೋದು ಮೊದಲ ಪ್ರೇಮ ಅಂತ ಹೇಳಿ, ಅದನ್ನು ಯಾವ ಥರ ನಾವು ಅದ್ರ ಬಗ್ಗೆ ತಿಳ್ಕೊಬೋದು ಆ್ಯಕ್ಚುಲಿ? ಸೊ ನೆಕ್ಸ್ಟು ಜನ್ರೇಷನ್ ಅಥವಾ ಫಸ್ಟ್ ತಂದೆ ತಾಯಿಗಳು ಅದನ್ನು ಯಾವ ಥರ ತಿಳ್ಕೊಬೋದು, ಕಲಿಬೋದು? ಅದೇ ಆಲೋಚನೆಯಲ್ಲಿ ಬದಲಾವಣೆ ಆಗಬೇಕು. ಪ್ರೇಮ ಅಂತಂದರೆ ಅದು ಯಾವತ್ತೂ ಕೂಡ ಏನು ಬಯಸದೇ ಇರತಕ್ಕಂಥದ್ದು. ಓಕೆ, ಈಗ ನಮ್ಮ ಮಕ್ಕಳಿಗೆ ನಾವು ಪ್ರೇಮವನ್ನು ಹಂಚ್ತಾ ಇದ್ದೀವಿ ಅಂದರೆ ಮಕ್ಕಳಿಂದ ಏನು ಬಯಸಬಾರ್ದು. ನಾವು ಮಕ್ಕಳು ಹೇಗಿರ್ತಾರೋ ಆಗ ಒಪ್ಪಿಕೊಳ್ಬೇಕು ನಾವು. ಓಕೆ, ಒಪ್ಪಿಕೊಂಡ ನಂತರ ಅವ್ರನ್ನ ಅದರಲ್ಲಿ ನೀನು ಪ್ರೇಮದಿಂದ ಅವರಲ್ಲಿ ಬದಲಾವಣೆ ತರೋಕ್ಕೆ ಸಾಧ್ಯ. ಭಯದಿಂದೋ ಅಥವಾ ದುಡ್ಡಿನಿಂದೋ ಅಹಂಕಾರದಿಂದೋ ಭಯದಿಂದ ಮಾಡ್ತಕ್ಕಂಥದ್ದಲ್ಲ ಇದು. ಮಕ್ಕಳಲ್ಲಿ ಪ್ರೇಮದಿಂದ ಮಾತ್ರ ಬದಲಾವಣೆ ತರೋಕ್ಕೆ ಸಾಧ್ಯ. ಆ ಪ್ರೇಮ ಏನು ಕೇಳುತ್ತಪ್ಪ ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇರತಕ್ಕಂಥದ್ದು ಪ್ರೇಮ. ಸೊ ಅವ್ರನ್ನ ಯಾವ ರೀತಿ ಇದ್ದಾರೋ ಆ ರೀತಿ ಮೊದಲು ಸ್ವೀಕರಿಸಿ ನಂತರ ನಿನಗೆ ಯಾವ ರೀತಿ ಬೇಕು. ಯಾಕಂದರೆ ನನ್ನಲ್ಲಿ ಆ ತಿಳುವಳಿಕೆ ಇರಬೇಕು. ನಾನು ನನ್ನ ಮಕ್ಕಳಲ್ಲಿ ಏನು ಕೇಳ್ತಾ ಇದ್ದೀನಿ ತಿಳುವಳಿಕೆ ಇರಬೇಕು ನನಗೆ. ಬರೀ ಪ್ರಪಂಚ ನೋಡೋದು ಅವ್ರಂಗಿರಬೇಕು ಇವ್ರಂಗಿರ್ಬೇಕು, ಅವ್ರು ನೋಡು ತಂದೆ ಮಾತು ಕೇಳ್ತಾನೆ, ಇವ್ರು ನೋಡು ತಾಯಿ ಮಾತು ಕೇಳ್ತಾರೆ, ಅವ್ರು ಆ ಮಕ್ಕಳು ನೋಡು ಈ ಮಕ್ಕಳು ನೋಡು ಅಲ್ಲ ಅದು. ಅವರ ಒಂದು ಕಲ್ಚರ್ ಏನೋ, ಅವರ ಒಂದು ಫ್ಯಾಮಿಲಿ ಏನೋ, ಅದಕ್ಕೂ ನಮಗೆ ವ್ಯತ್ಯಾಸ ಇಲ್ವಾ? ಆ ಕಂಪ್ಯಾರಿಸನ್, ಕೇವಲ ಕಂಪ್ಯಾರಿಸನ್ ಇಟ್ಕೊಂಡು ಪ್ರಪಂಚ ನೋಡ್ತಾ ಇದ್ದೀನಿ. ಅದನ್ನು ಬಿಡಬೇಕು. ನಾನು ಬಿಟ್ಬಿಟ್ಟು ಆ ಕಂಪ್ಯಾರಿಸನ್ನ ನೋಡೋದಲ್ಲ, ಬರೀ ಮಕ್ಕಳ ಕಂಪ್ಯಾರಿಸನಿಂದ ನೋಡ್ಬಿಟ್ಟು ನಾನು ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಅದನ್ನು ಬಿಟ್ಕೋಬೇಕು ಅದನ್ನು. ಸೊ ರಿಯಲ್ ಲವ್ ಅಂದರೆ ರಿಯಲ್ ಪ್ರೇಮ ಅಂತಂದರೆ ಕೇವಲ ಕೊಡೋದು, ಬಯಸೋದಲ್ಲ. ಯಾವಾಗ ಕೇವಲ ಕೊಡೋದು ಅಂತ ನಾನು ಆಲೋಚನೆ ಮಾಡ್ತೀನಿ, ನನ್ನ ಮಕ್ಕಳಿಂದ ನಾನು ಏನು ಕೊಡ್ಬೋದು ಅಂತ ಹೇಳ್ತೀನಿ, ನನ್ನ ಮಕ್ಕಳಿಂದ ಬಯಸೋದಲ್ಲ. ಇನ್ನೊಂದು ಸಲ ಯಾವಾಗಾದರೂ ಈ ಪ್ರೇಮ ಪ್ರೀತಿ ಬಗ್ಗೆ ನಾವು ಮಾತಾಡೋಣ. ಇವತ್ತು ವ್ಯಾಲೆಂಟೈನ್ಸ್
ಡೇ ಬಗ್ಗೆ ಏನು ಮಾತಾಡ್ತಾ ಇದ್ವಿ, ಇದು ಇಲ್ಲಿಗೆ ಮುಗಿಸೋದು ಒಳ್ಳೆಯದು. ಖಂಡಿತ ಸರ್. ಸೊ ಈ ಒಂದು ವ್ಯಾಲೆಂಟೈನ್ಸ್ ಡೇ ಏನಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಯಾವ ರೀತಿ ನಮ್ಮ ಒಂದು ಭಾರತದಲ್ಲಿ ಸೊ ನಮ್ಮ ಯುವ ಪೀಳಿಗೆ ಇದ್ರ ಬಗ್ಗೆ ಒಂದು ಯಾವ ಥರ ಅವಗಾಹನೆ ಇದೆ ಅಂತ ಹೇಳಿ ನೋಡ್ತಾ ಹೋದ್ವಿ. ಹಾಗೆ ನಮ್ಮ ಒಂದು ಪ್ರೇಮ ಅನ್ನೋದು ಶಿವ ಪಾರ್ವತಿಯರ ಮುಖಾಂತರ ಬಂದಿದ್ದು ಅಲ್ಲ, ನಾನು ಸುಮ್ಮನೆ ಅದನ್ನು ಎಕ್ಸಾಂಪಲ್ ಕೊಟ್ಟೆ, ಅಲ್ಲಿಂದ ಬಂದಿತ್ತು ಅಂತಲ್ಲ, ಎಕ್ಸಾಂಪಲ್ ಕೊಟ್ಟೆ. ಅಂದರೆ ಆ ಥರ ಇರುತ್ತೆ. ಅಂದರೆ ಯಾವುದೇ ಒಂದು ಬಯಸದೇ ಕೊಡ್ತಕ್ಕಂಥದ್ದು ಪ್ರೇಮ ಹೊರತು, ಅಂದರೆ ಒಬ್ರಿಗೊಬ್ರು ಆ ಥರ ಇರ್ತಕ್ಕಂಥದ್ದು ಪ್ರೇಮ ಹೊರತು ಕೇವಲ ಒಂದು ಕೋರಿಕೆಗಳಿಗಾಗಿ ನೀವು ಮಾಡ್ತಾ ಇದ್ರೆ, ಅಂದರೆ ನೀನು ಕೋರಿಕೆಗಾಗಿ ಮಾಡ್ತಾ ಇದ್ದೀನಿ ಅನ್ನೋ ಜ್ಞಾನ ಇರಲಿ ನಿನಗೆ. ನಾನು ಅವನಲ್ಲಿ ಅಟ್ರಾಕ್ಷನ್ ನೋಡ್ತಾ ಇದ್ದೀನಿ, ಅದು ಎಲ್ಲಿಗೂ ಕೊನೆಗೊಳ್ಳುತ್ತೆ, ಸೆಕ್ಸ್ಗೂ ಕೊನೆಗೊಳ್ಳುತ್ತೆ. ಅದೆಲ್ಲ ಆದಮೇಲೆ ಮತ್ತೆ ನಿನಗೆ ಪಶ್ಚಾತ್ತಾಪ ಬರಬಾರ್ದು, ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ, ನಾನು ಮೋಸ ಮಾಡಿಬಿಟ್ಟ ಅಂತಂದು ಹೇಳ್ಬಿಟ್ಟು ಅವನ ಮೇಲೆ ಹಾಕೋದಲ್ಲ. ಮೋಸ ಮಾಡೋದಕ್ಕೆ ಅವನೆಷ್ಟು ಕಾರಣನೋ ಅಷ್ಟೇ ಕಾರಣ ನೀನು ಕೂಡ. ಓಕೆ, ಸೊ ನೀನು ಒಂದು ಸಾರಿ ಆ ಕೆಲಸ ಮುಗಿದ ತಕ್ಷಣ ನೀನು ಅವನ್ನ ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಡ, ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನೀನೆ. ಸೊ ಆದ ಕಾರಣ ಅಟ್ರಾಕ್ಷನ್ ಬೇರೆ ಪ್ರೇಮ ಬೇರೆ ಅನ್ನೋದನ್ನು ಯಾವತ್ತು ತಿಳ್ಕೊಳ್ತಾರೆ, ಆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಆಗ ನಮ್ಮವರು ಕೇರ್ ಇರ್ತಾರೆ, ಆಮೇಲೆ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಓಕೆ ಆಯ್ತಪ್ಪ, ಅದಾಯ್ತು, ನಾನು ಮುಂದಿನ ಕೆಲಸ ನಾನು ನೋಡ್ತೀನಿ ಅಂತಂದೇಳಿ ಅದಕ್ಕೆ ಗಮನ ಬರುತ್ತೆ ಹೊರತು, ಇಲ್ಲ ಅಂತಂದರೆ ಅದರಲ್ಲೇ ಮುಳುಗೋಗ್ಬಿಡ್ತೀವಿ. ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಮೋಸ ಹೋಗ್ಬಿಟ್ಟೆ, ಅವ್ನು ಹಂಗೆ ಮಾಡಿಬಿಟ್ಟ ಹಿಂಗೆ ಮಾಡಿಬಿಟ್ಟ ಅಂತೇಳ್ಬಿಟ್ಟು ಇದರಲ್ಲೇ ಮುಳುಗೋಗ್ತಾರೆ. ಸೊ ಅದನ್ನು ಬಿಟ್ಟು ಪ್ರಪಂಚ ಇದೆ, ಈ ಪ್ರಕೃತಿ ಇದೆ, ಈ ಎಲ್ಲ ನೋಡಿ ಸ್ವಲ್ಪ ನಾವು ಚೇಂಜ್ ಆಗಬೇಕಾಗಿದೆ. ಈ ಒಂದು ವ್ಯಾಲೆಂಟೈನ್ಸ್ ಡೇ ಮಾತ್ರ ನಮಗೆ ಪ್ರೇಮಿಗಳ ದಿನ ಅಲ್ಲ, ಇದರಲ್ಲಿ ಮಾತ್ರ ಪ್ರೇಮ ಅಂಕುರ ಆಗಲ್ಲ, ಇದರಲ್ಲಿ ಮಾತ್ರ ಪ್ರೇಮ ಹುಟ್ಟಲ್ಲ. ಪ್ರೇಮ ಯಾವಾಗಲೂ ಇರ್ತಕ್ಕಂಥದ್ದು, ಸದಾ ಪ್ರೇಮ ಇರ್ತಕ್ಕಂಥದ್ದೇ ಹೊರತು ಪ್ರೇಮ ಇವತ್ತಿದೆಯೇ ನಾಳೆ ಇಲ್ಲ, ಫೆಬ್ರವರಿ 14 ಬಂದರೆ ಮಾತ್ರ ಪ್ರೇಮ, ನೆಕ್ಸ್ಟ್ 15 ಪ್ರೇಮ ಇಲ್ಲ ಅಂತಲ್ಲ. ಪ್ರೇಮ ಅನ್ನೋದು ನಮ್ಮ ತತ್ವ. ಸೊ ಆ ತತ್ವದಲ್ಲಿ ನಾವಿದ್ದಾಗ ಪ್ರೇಮ ಯಾವುದು, ಪ್ರೀತಿ ಯಾವುದು, ಒಲವು ಯಾವುದು, ಆಕರ್ಷಣೆ ಯಾವುದು, ಇದಕ್ಕೆ ಒಂದು ಡಿಫ್ರೆನ್ಸ್ನ ತಿಳ್ಕೊಂಡಾಗ ನಾನು ಹ್ಯಾಪಿಯಾಗಿ ನಾನು ಲೈಫ್ನ ಲೀಡ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಸೊ ಈ ಒಂದು ಪ್ರೇಮದ ಬಗ್ಗೆ ಹೆಚ್ಚಾಗಿ ನಾವು ಮಕ್ಕಳಿಗೆ ತಿಳಿಸೋದಕ್ಕಿಂತ ಪೇರೆಂಟ್ಸ್ಗಳು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಮಕ್ಕಳ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ ಕೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು, ಧನ್ಯವಾದಗಳು.